ನಮ್ಮ ಪರಿಸರನ ಚೆನ್ನಾಗಿನೇ ನೋಡ್ಕೊಬೇಕು ಮ್ಯಾಮ್. ಪ್ಲಾಸ್ಟಿಕ್ನ ನಾವು ಜಾಸ್ತಿನ ಯೂಸ್ ಮಾಡಬಾರ್ದು ಮ್ಯಾಮ್. ಪ್ರೊನೌನ್ಸಿಯೇಷನ್ನು ಇರಲಿಲ್ಲ, ಅವನಿಗೆ ಕ್ಲಾರಿಟಿ ಇರಲಿಲ್ಲ, ಮಾತಾಡುವಾಗ ಕೆಲವೊಂದು ಅಕ್ಷರಗಳು ಬರ್ತಾ ಇರಲಿಲ್ಲ. ಅದೆಲ್ಲ ಸಾಲ್ವ್ ಆಗಿದೆ. ಈಗ ಸ್ವಲ್ಪ ಒಂದು ಹಿಡ್ಕೊಂಡಂಗೆ ಆಗುತ್ತೆ ಮಾತಾಡುವಾಗ. ತೊದಲು ಇದೆಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದೆ. ತೊದಲು ಬರೋದು ಅಂತ. ತೊದಲು ಬಂದಾಗ ಅದು ಹೆಚ್ಚು ಕಡಿಮೆ ಸಾಮಾನ್ಯ ಒಂದು 3 ವರ್ಷದ ಮೇಲೆ ಮಕ್ಕಳಿಗೆ ಬಂದ್ಬಿಡುತ್ತೆ. ಸೊ ನಾವಿಲ್ಲಿ ಆ ಮಕ್ಕಳಿಗೆ ಧೈರ್ಯ ಹೇಳಿ ಒಂದು ಒಳ್ಳೆ ವಿಧಾನ ಹೇಳ್ಕೊಡ್ತೀವಿ. 100% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವ್ರಿಗೇನು ಮೆಡಿಸಿನ್ ಏನು ಬೇಕಾಗಿಲ್ಲ. 80% ಆಫ್ ದ ಪೀಪಲ್ ಯೂಸಿಂಗ್ ದ ಇಯರ್ಫೋನ್ಸ್ ಕಂಟಿನ್ಯೂಸ್ಲಿ 3-4 ಇಯರ್ಸ್ ಆದ್ಮೇಲೆ ಅದ್ರದ್ದು ಎಫೆಕ್ಟ್ ಅವಾಗಲೇ ಗೊತ್ತಾಗೋದು. ವೈದ್ಯೋ ನಾರಾಯಣೋ ಹರಿ ವೈದ್ಯೋ ನಾರಾಯಣೋ. ಸರ್, ಪರೀಕ್ಷೆ ಮಾಡಿದ್ರೆ ಸಮಸ್ಯೆಗಳು ಗೊತ್ತಾಗುತ್ತೆ. ಒಂದು ಸಮಸ್ಯೆ ಇದೆಯಾ ಗೊತ್ತಾಗುತ್ತೆ, ಇಲ್ಲ ಗೊತ್ತಾಗುತ್ತೆ, ಇದ್ರೆ ಯಾವ ಹಂತದಲ್ಲಿ ಇದೆ ಗೊತ್ತಾಗುತ್ತೆ. ಸೊ ಸಮಸ್ಯೆನ ಐಡೆಂಟಿಫೈ ಮಾಡಿದ್ಮೇಲೆ ಮೀನ್ಸ್ ಒನ್ಸ್ ಯು ಡಯಾಗ್ನೋಸ್ ದಿ ಪ್ರಾಬ್ಲಮ್, ಏನ್ ಪರಿಹಾರ ಹೇಗೆ ಮಾಡ್ತೀವಿ? ಈಗ ನಾವು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದಂಗೆ ತೊಂದರೆ ಎಲ್ಲಿದೆ ಅನ್ನೋದು ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಸೊ ಈಗ ಇದು ಹೊರಗಡೆ ಕಿವಿ ಭಾಗ, ಇದು ಕಿವಿ ಒಟ್ಟು, ಹೌದು ಒಟ್ಟು ಕಿವಿ. ಇದು ಕಿವಿ ನಾಳ, ಮತ್ತೆ ಇದು ಮಧ್ಯದ ಕಿವಿ, ಇದು ತಮಟೆ, ಇದು ಮಧ್ಯದ ಕಿವಿ, ಇಲ್ಲಿ ಮೂಳೆಗಳು, ಇದು ಒಳಗಡೆ ಕಿವಿ. ಇವಾಗ ಶಬ್ದ ಪಾಸ್ ಆಗಿ ಈ ಮಧ್ಯದ ಕಿವಿ ಭಾಗದಲ್ಲಿ ತೊಂದರೆ ಇದ್ರೆ ಅಥವಾ ಹೊರಗಡೆ ಕಿವಿ ಭಾಗದಲ್ಲಿ ತೊಂದರೆ ಇದ್ರೆ ಯೂಶಲಿ ಮೆಡಿಸಿನ್ನು ಅಥವಾ ಸರ್ಜರಿ ಮಾಡಿ ಸರಿ ಮಾಡಿ ಕೇಳಿಸೋದನ್ನ ಇಂಪ್ರೂವ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಅಂಥವ್ರಿಗೆ ಸುಮಾರು ಸಲ ಮಿಷಿನ್ ಅಗತ್ಯನೇ ಬರೋದಿಲ್ಲ. ಆ ಟ್ರೀಟ್ಮೆಂಟ್ ತೊಗೊಂಡಾಗ ಸರಿ ಹೋಗುತ್ತೆ, ಕೇಳಿಸೋದು ಇಂಪ್ರೂವ್ ಆಗುತ್ತೆ, ಅವ್ರಿಗೆ ಮಾಮೂಲಿಯಾಗಿ ಕೇಳಿಸುತ್ತೆ, ಯಾವುದು ಸಾಧನ ಬೇಕಾಗಲ್ಲ. ಬಟ್ ಈ ಒಳಗಡೆ ಕಿವಿದೇನು ಸೂಕ್ಷ್ಮ ಕಣಗಳು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನಿಮಗೆ, ಅಲ್ಲಿ ಏನಾದ್ರು ಡ್ಯಾಮೇಜ್ ಆಯಿತು ಅಂತಂದರೆ ಯಾವ ಮೆಡಿಸಿನ್ನು ವರ್ಕ್ ಆಗಲ್ಲ. ಸೊ ಅದು ಜಾಸ್ತಿ ಆದಷ್ಟು ಅದ್ರ ಮಿಷಿನ್ ಹಾಕೋದ್ ಬಿಟ್ಟು ಬೇರೆ ಏನು ಸೊಲ್ಯೂಷನ್ ದಾರಿ ಇರಲ್ಲ. ಸೊ ಯಾರ್ಯಾರಿಗೆ 40 dBಗಿಂತ, ನಾನು 15 ಒಳಗಡೆ ಅಂತ ಹೇಳಿದ್ನ, ಯಾರ್ಯಾರಿಗೆ 30 ಮೇಲೆ ಯಾರ್ಯಾರಿಗಿರುತ್ತೋ ಅವ್ರಿಗೆಲ್ಲರಿಗೂ ಮಿಷಿನ್ ಅಗತ್ಯ ಇರುತ್ತೆ. ಕೆಲವು 30ರಲ್ಲಿರೋರಿಗೆ ಯಾವುದೋ ಪರ್ಟಿಕ್ಯುಲರ್ ಒಂದೇ ಒಂದು ಸಮಯದಲ್ಲಿ ಯಾರು ಮೆತ್ತಗೆ ಮಾತಾಡ್ತಾರೆ ಅಂಥ ಟೈಮಲ್ಲಿ ಅಗತ್ಯ ಇರುತ್ತೆ. ಸ್ವಲ್ಪ 40-50 ಇದ್ದವ್ರಿಗೆ ಎಲ್ಲ ಟೈಮಲ್ಲೂ ಬೇಕಾಗುತ್ತೆ. ಸೊ ಆ ಪರ್ಪಸ್ಗೋಸ್ಕರ ನಾವು ಮಿಷಿನ್ ಅಂತ ಇದು ಮಾಡಿದಾಗ ಬೇರೆ ಬೇರೆ ಡಿಸೈನ್ಸ್ ಮಿಷಿನ್ಗಳು ಇದೆ. ಕಿವಿ ಹಿಂಭಾಗದಲ್ಲಿ ಸೈಜ್ ನೋಡ್ಬೋದು ನೀವು, ಸ್ವಲ್ಪ ದೊಡ್ಡದಾಗಿದೆ. ಈಗ ಒಟ್ಟು ಮಷಿನ್ 4 ಟೈಪಾ? ಡಿಸೈನ್ ಅಲ್ಲಿ 4 ಟೈಪ್. ಓಕೆ. ಡಿಸೈನ್ ಅಲ್ಲಿ ಮಾತ್ರನೇ, ವರ್ಕಿಂಗ್ ಪ್ರಿನ್ಸಿಪಲ್ ಎಲ್ಲಾದ್ರದ್ದು ಒಂದೇ. ನಮಗ್ ಬರ್ತಾ ಇರೋ ಸೌಂಡು ನಮ್ಗೆ ಸಾಕಾಗ್ತಾ ಇಲ್ಲ, ಸೌಂಡ್ ಹೋಗಿದ್ದನ್ನ ಸೌಂಡ್ ಹೆಚ್ಚು ಮಾಡಿ ಕಿವಿ ಒಳಗಡೆ ಕೊಡ್ತೀವಿ. ಕಿವಿಗೆ ಹಾಕೊಳ್ಳೋ ಮಷಿನ್ ಒಂದೇ, ಅಂದ್ರೆ ಅದ್ರ ಮಾಡೋ ಕೆಲಸ ಒಂದೇ. ಅದು ಇದು ಮಾಡೋದು ಒಂದೇ, ಇದು ಮಾಡೋದು ಒಂದೇ, ಅದೇ ಕೆಲಸ ಇದು ಮಾಡುತ್ತೆ, ಇದು ಮಾಡುತ್ತೆ. ಆದ್ರೆ 4 ಡಿಸೈನ್ ಬೇರೆ ಇದೆ. ಡಿಸೈನ್ ಬೇರೆ ಇದೆ. ಓಕೆ, ಈಗ ಇದನ್ನ ತೋರಿಸಿ. ಇದು BTE ಅಂತ ಹೇಳ್ತೀವಿ. ಈ ರೀತಿ ಕೂತ್ಕೊಳ್ಳುತ್ತೆ, ಮತ್ತೆ ಅದಕ್ಕೊಂದು ಮೋಲ್ಡ್ ಅಂತ ಬರುತ್ತೆ. ಈ ತರ ಇದನ್ನ ಅಟ್ಯಾಚ್ ಮಾಡಿ ಸೌಂಡ್ಗೆ ದಾರಿ ಮಾಡ್ಕೊಡೋದು. ಸೌಂಡ್ ಬರುತ್ತಲ್ಲ, ಸೌಂಡ್ ಈಗ ಇದು ಮೈಕ್ರೋಫೋನು, ಸೌಂಡ್ ಕೊಟ್ಟಿದ್ದು ಈ ಮೈಕ್ರೋಫೋನ್ ಇಂದ ಪಿಕ್ ಆಗಿ ಮಿಷಿನ್ ಅಲ್ಲಿ ಸೌಂಡ್, ಇವಾಗ ನಮ್ಗೆ ಅವ್ರಿಗೆ 50% ತೊಂದರೆ ಇದೆ ಅಂತಂದ್ರೆ ಅದಕ್ಕೊಂದು ಕ್ಯಾಲ್ಕುಲೇಷನ್ ಇಂದ 50% ತೊಂದರೆ ಅವ್ರಿಗೆ ಸೌಂಡ್ ಎಷ್ಟು ಹೆಚ್ಚು ಮಾಡಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ಇದಕ್ಕೆ ಸೆಟ್ ಮಾಡಿ ಇಟ್ಬಿಡ್ತೀವಿ ಕಂಪ್ಯೂಟರ್ ಅಲ್ಲಿ. ಸೊ ಒಂದು ಹಿಯರಿಂಗ್ ಏಡ್ ಅಥವಾ ಒಂದು ಶ್ರವಣ ಸಾಧನ ಎಲ್ರಿಗೂ ಒಂದೇ ಇರಲ್ಲ. ನೋಡಕ್ ಮಾತ್ರ ಒಂದೇ, ಆದ್ರೆ ಅವ್ರಿಗೆ ತೊಂದರೆಗೆ ತಕ್ಕಂತೆ ನಾವು ಅದನ್ನ ಕಸ್ಟಮೈಸ್ಡ್ ಮಾಡ್ಲೇಬೇಕು. ಸೇಮ್ ಲೈಕ್ ಸ್ಪೆಕ್ಟಕಲ್ ತರ. ಆದ್ರೆ ಅದು ಕನ್ನಡಕ ಡಿಸೈನ್ ಮತ್ತೆ ಪವರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಅದೇ ಮಿಷಿನ್ ಬೇರೆ ಬೇರೆ ಪವರ್ ನಾವು ಕಂಪ್ಯೂಟರ್ ಸೆಟ್ ಮಾಡಬಹುದು. ಡಿಜಿಟಲ್ ಆದ್ರೆ ಡಿಜಿಟಲ್ ಸೆಟ್ ಮಾಡ್ತಾರೆ. ಓಕೆ, ಈಗ ಯಾರಿಗೆ ಎಷ್ಟು ಸಮಸ್ಯೆ ಇದೆ ಆ ಪ್ರಕಾರ ಡಿಸೈನ್ ಮಾಡ್ತೀವಿ. ಓಕೆ. ಸೊ ಈಗ ಕಿವಿ ಹಿಂಭಾಗದಲ್ಲಿ ಹಿಂಗ್ ಹಾಕಿ ಇದನ್ನ ಕಿವಿ ಸೌಂಡ್ ಅನ್ನ ಕಿವಿ ಒಳಗಡೆ ಹೋಗೋ ತರ ಮೋಲ್ಡ್ ಅನ್ನ ಫಿಟ್ ಮಾಡಿದ್ರೆ ಸೊ ಕಿವಿ ಹಿಂಭಾಗದಲ್ಲಿ ಕೂತ್ಕೊಳ್ಳುತ್ತೆ. ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ ಡಿಸೈನ್ ಅಲ್ಲಿ ಸ್ವಲ್ಪ ಕಾಣಿಸೋದು ಜಾಸ್ತಿ, ಸೈಜ್ ದೊಡ್ಡದು. ಸೊ ಮತ್ತೆ ಇದು ಸೌಂಡ್ಗೆ ಟ್ಯೂಬ್ ಹಾಕಬೇಕು, ಮತ್ತೆ ಮೋಲ್ಡ್ ಬರುತ್ತೆ, ಆ ತರದ್ದು ಡಿಸೈನ್. ಆದ್ರೆ ಇದರದ್ದು ಅಡ್ವಾಂಟೇಜ್ ಏನು ಅಂತಂದ್ರೆ ತೊಂದರೆ ಒಂದು 90 ಭಾಗ ಇದ್ರೂ ಇದರಲ್ಲಿ ನಾವು 90-95 ಇದ್ರೂ ಇದು ಈ ಮಿಷಿನ್ ಪವರ್ಲಿ ತುಂಬಾ ಪವರ್ಫುಲ್ ಮಿಷಿನ್ಸ್. ಇದು ಸೈಜ್ ದೊಡ್ಡದಾದ್ರಿಂದ ಅಷ್ಟು ಪವರ್ ತೊಂದರೆ ಇದ್ರೂ ಇದೇ ಮಿಷಿನ್ ಅಲ್ಲಿ ನಾವು ಆಂಪ್ಲಿಫೈ ಮಾಡಿ ಅವ್ರಿಗೆ ಕೇಳಿಸೋ ತರ ಆರಾಮಾಗಿ ಮಾಡಬಹುದು. ಆದ್ರೆ ಅದಕ್ಕಿಂತ ಅಷ್ಟು ದೊಡ್ಡದು ನನ್ಗೆ ಬೇಕಾಗಿಲ್ಲ, ಮತ್ತೆ ತೊಂದರೆ 80ಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಇದು ಕಿವಿ ಹಿಂಭಾಗದಲ್ಲೇ ಬರುತ್ತೆ, ಅದು ಮಾಡಿದ ಕೆಲಸನೇ ಮಾಡುತ್ತೆ. ಆದ್ರೆ ಪವರ್ ನಾನು ಹೇಳ್ದಂಗೆ 80 ಮೇಲೆ ಹೋಗಲ್ಲ, 80 ಅಥವಾ 85 ಮೇಲೆ ಹೋಗೋದಿಲ್ಲ. ಸೊ ಇದನ್ನ ಹಾಕಿದಾಗ ನಿಮ್ಗೆ ಪರಿಪೂರ್ಣವಾಗಿ ಕಾಣಿಸೋದು ಒಂದು 50% ಕಡಿಮೆ ಆಗ್ಬಿಡುತ್ತೆ, ಆಲ್ಮೋಸ್ಟ್ ಗೊತ್ತಾಗಲ್ಲ. ಕಾಣ್ತಾನೆ ಇಲ್ಲ ಮಷಿನ್. ಇದು ಹಾಕೊಂಡ್ರೆ ಏನಾಗುತ್ತೆ, ಇವ್ನು ಯಾರಿಗೋ ಕಿವಿ ಕೇಳಿಸಲ್ಲ ಅಂತ ಊರಿಗೆಲ್ಲ ಗೊತ್ತಾಗುತ್ತೆ.
ಗೊತ್ತಾಗುತ್ತೆ. ಇದು ರೀಸೆಂಟ್ ಡಿಸೈನ್ RIC ಅಂತ ಕರಿತೀವಿ. ತುಂಬಾ ಜನ ಇದನ್ನ ಪ್ರಿಫರ್ ಮಾಡ್ತಾರೆ. ಒಂದು ಸ್ವಲ್ಪ ಕೂದಲು ಬಂದ್ರೂ ಅದು ಕೂದಲು ಭಾಗದಲ್ಲಿ ಹಿಂಭಾಗದ ಮುಚ್ಚೋಗುತ್ತೆ. ಇಲ್ಲಿ ಒಂದು ಸಣ್ಣ ಒಂದು ತಂತಿ ತರ ಕಾಣಿಸುತ್ತೆ. ಸೊ ಹಾಗಾಗಿ ಅಷ್ಟು ಗೊತ್ತಾಗೋದಿಲ್ಲ. ಅದು ಬಿಟ್ರೆ ಎಲ್ಲರೂ ಕೇಳ್ಕೊಂಬರೋದು ಅದ್ರ ಬಡ್ ಟೈಪ್. ಇದು ಈಗ ಲೇಟೆಸ್ಟ್ ಒಂಥರ ನಮ್ಗೆ ಬ್ಲೂಟೂತ್ ಹೆಡ್ಸೆಟ್ ಬರುತ್ತಲ್ಲ, ಆ ರೀತಿ ಕಂಪ್ಲೀಟ್ ಇದು ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ರೀಚಾರ್ಜಬಲ್ ಬರುತ್ತೆ, ಎಲ್ಲ ಬರುತ್ತೆ. ಆದ್ರೆ ಹಾಕೊಂಡ್ರೆ ಇದು ಕಾಣಿಸುತ್ತೆ, ದೊಡ್ಡದಾಗೆ ಕಾಣಿಸುತ್ತೆ. ಆದ್ರೆ ಜನ ಅದನ್ನ ನೋಡಿದವರು ಮಿಷಿನ್ ಅಂತ ಅನ್ಕೊಳಲ್ಲ. ಏನೋ ಬಡ್ ಹಾಕೊಂಡಿದ್ದಾರೆ ಬಿಡು ಅವರು ಮ್ಯೂಸಿಕ್ ಕೇಳಕ್ಕೆ ಕೇಳ್ಕೊಂಡು ಖುಷಿಯಾಗವ್ರೆ ಜಾಲಿ ಅಂತ ಅನ್ಕೋತಾರೆ. ಆದ್ರೆ ಅದು ವರ್ಕ್ ಆಗ್ತಾ ಇರೋದು ಮಿಷಿನ್ ತರ ವರ್ಕ್ ಆಗ್ತಾ ಇರೋದು. ಸೊ ಅದಕ್ಕಿಂತ ಸಣ್ಣದ್ ಬರುತ್ತೆ CIC ಅಂತ. ಇದು ಪೂರ್ತಿ ಕಿವಿ ಒಳಗಡೆನೆ. ಇದನ್ನ ಇವ್ರಿಗೆ ಹಾಕಕ್ಕಾಗಲ್ಲ, ಯಾಕಂದ್ರೆ ಇವ್ರ ಅಳತೆದಲ್ಲ. ಇವ್ರ ಅಳತೆ ಸ್ವಲ್ಪ ದೊಡ್ಡದು. ಇವಾಗ ನಾವು ತೆಗೆದಿರೋ ಅಳತೆ, ಇವ್ರದ್ದು ಅಳತೆ ತೆಗೆದ್ರೆ ಸ್ವಲ್ಪ ಸಣ್ಣದಾಗಿ ಬರುತ್ತೆ. ಸೊ ಹಂಗಾಗಿ ಕಿವಿ ಒಳಗಡೆನೆ ಕಂಪ್ಲೀಟ್ ಆಗಿ ಕೂತ್ಕೊಳ್ಳುತ್ತೆ. ಇದು ಏನು ಕಾಣಿಸ್ತಾ ಇತ್ತು ಅದ್ರಲ್ಲಿ ಅರ್ಧ ಕಾಣಿಸುತ್ತೆ ಕಿವಿ ನಾಳದಲ್ಲಿ, ಆಯ್ತಾ. ಸೊ ಇದು ಬಿಟ್ರೆ IIC ಅಂತ ಬರುತ್ತೆ. ಅದು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಅದ್ರದನ್ನು ನಾವು ರೆಗ್ಯುಲರ್ ಆಗಿ ಇಂಪ್ರೆಷನ್ ತೆಗೆದು ಇದೇ IIC ಅಂತ ತೋರಿಸ್ಲಿಕ್ಕೆ ಕಷ್ಟ. ಯಾಕಂದ್ರೆ ನನ್ನ IIC ಸೈಜ್ ಬೇರೆ, ನಿಮ್ಮ IIC ಸೈಜ್ ಬೇರೆ. ಸೊ ಹಾಗಾಗಿ ಅದು ಆಲ್ಮೋಸ್ಟ್ ಒಂದು 90% ಕಾಣಿಸೋದೆ ಇಲ್ಲಿ. IIC ಆದ್ರೆ 90% ಕಾಣಿಸಲ್ಲ. ಒಂದು ಥ್ರೆಡ್ ಮಾತ್ರ ಹೊರಗಡೆ ಬಿಡ್ತೀವಿ ಅದು. ಬಟ್ ಆದ್ರೆ ನಾನು ಸೈಜ್ ಕಡಿಮೆ ಆದಂಗೆ ಅದರದ್ದು ಫಿಟ್ಟಿಂಗ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ನಾನು 95ವರೆಗೂ ಅಂತ ಹೇಳಿದೆ, ಇದನ್ನ 80 ಅಂತ ಹೇಳಿದೆ. ಇದು ಅಪ್ರಾಕ್ಸಿಮೇಟ್ಲಿ ಒಂದು 75ರಿಂದ 80, ಇದೊಂದು 65ರಿಂದ 70. IIC ಅನ್ನೋದು 50 ಅಥವಾ 55 ಒಳಗಡೆ. ಇದೆಲ್ಲಾನು ಎರಡೂ ಕಡೆ ಹಾಕೊಂಡವ್ರಿಗೆ. ಒಂದೊಂದೇ ಕಡೆ ಹಾಕೊಂಡ್ರೆ -30% ಅದ್ರ ಪವರ್. ಯಾಕಂದ್ರೆ ಎರಡೂ ಕೊಟ್ಟಾಗ ನಮ್ಗೆ ಎರಡು ಕೆಲಸದ್ರಿಂದ ಬೂಸ್ಟ್ ಅಪ್ ಆಗುತ್ತೆ. ಎರಡು ಇಲ್ಲ ಒಂದೇ ಸೈಡ್ ಹಾಕೋತೀನಿ ಅಂತಂದ್ರೆ ಆ ಬೂಸ್ಟಿಂಗ್ ಕಟ್ ಆಗುತ್ತೆ. ಹಾಗಾಗಿ ಈ ಮಿಷಿನ್ ಸರಿ ಹೋಗುತ್ತೆ ಅನ್ನೋರು ಈ ಮಿಷಿನ್ಗೆ ಹೋಗ್ಬೇಕಾಗತ್ತೆ, ಒಂದೇ ಕಡೆ ಹೋಗ್ತೀನಿ ಅಂತ ಅಂದ್ರೆ. ಈ ಮಿಷಿನ್ಗೆ ಹೋಗೋರು ಈ ಮಿಷಿನ್ಗೆ ಹೋಗ್ಬೇಕಾಗತ್ತೆ, ಒಂದೇ ಕಡೆ ಹೋಗ್ತೀನಿ. ಓಕೆ. ಸೊ ಇವು ಹಿಯರಿಂಗ್ ಏಡ್. ಇದಕ್ಕೆ ಈಗ ಲೇಟೆಸ್ಟ್ ಟೆಕ್ನಾಲಜಿಲಿ ಏನಂತಂದ್ರೆ ಡೈರೆಕ್ಟ್ ಫೋನ್ ಕನೆಕ್ಟ್ ಆಗೋದು ಒಂದು ಫೀಚರ್ ಇದೆ. ಅದ್ರ ಜೊತೆಗೆ ಸುಮಾರು ಜನ ಟಿವಿಯಿಂದ ಬರೋದು ನನಗೆ ಗೊತ್ತಾಗೋದಿಲ್ಲ, ರೆಗ್ಯುಲರ್ ಆಗಿ ಕೇಳಿಸ್ಕೊಳ್ಳೋದು. ಬಟ್ ಡೈರೆಕ್ಟ್ ಆಗಿ ಮಿಷಿನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ TV ಟ್ಯೂನರ್ ಕಾರ್ಡ್ ಅಂತ ಬರುತ್ತೆ. ಸೊ ಮನೇಲಿ TV ಟ್ಯೂನರ್ ಕಾರ್ಡ್ನ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು TV ನಮ್ಮ ಡಿಶ್ದು ಇದೆಯಲ್ಲ ಅದರಲ್ಲಿ ಆಪ್ಟಿಕ್ ಫೈಬರ್ದು ಔಟ್ ಅಂತ ಬರುತ್ತೆ. ಅದಕ್ಕೆ ತೆಗೆದು ಕನೆಕ್ಟ್ ಮಾಡಿ ಇಟ್ಬಿಟ್ರೆ ಬೇರೆಯವರು ಮಾಮೂಲಿ ಟಿವಿಲಿ ಕೇಳಿಸ್ಕೊತಾ ಇದ್ದಾರೆ, ಇವ್ರಿಗೆ ಇದರಿಂದ ಡೈರೆಕ್ಟ್ ಆಗಿ ಮಿಷಿನ್ಗೆ ಸ್ಟ್ರೀಮ್ ಆಗ್ಬಿಡುತ್ತೆ. ಮಿಷಿನ್ಗೆ ಆಡಿಯೋ ಬಂದ್ಬಿಡುತ್ತೆ. ಅಯ್ಯೋ, ಬ್ಲೂಟೂತ್ ತರ ವೈಫೈ ಬ್ಲೂಟೂತ್ ತರ. ಹೌದು. ಅಲ್ಲ ನೀವು ಇದನ್ನ ಹಾಕೊಳ್ದೆ ಇದು ಕೊಡ್ತೀರಲ್ಲ, ಟಿವಿ ಕೇಳಿಸಲ್ವ? ನಂಗೆ ಕೇಳಿಸುತ್ತೆ, ಆದ್ರೆ ಆ ಸ್ಪಷ್ಟತೆ ಬರಲ್ಲ. ನನಗೆ ಪರಿಪೂರ್ಣವಾಗಿ ಕ್ಲಿಯರ್ ಆಗಿ ಬರ್ಬೇಕು, ಸಣ್ಣ ಸೌಂಡ್ ಎಫೆಕ್ಟ್ ಜಿಗ ಬೇಕು ಅಂದ್ರೆ ಇದನ್ನ ಇದ್ ಮಾಡ್ಬೋದು. ಇದು ಟಿವಿಗೆ. ಈಗ ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡ್ತಿರ್ತಾರೆ, ಇವಾಗ ನೀವು ಹಾಕೊಂಡಿದ್ರಲ್ಲ ಅದೇ ತರ ಮೈಕು, ಟೀಚರ್ ಹಾಕೊಂಡು ಮಾತಾಡಿದ್ರೆ ಡೈರೆಕ್ಟ್ ಆಗಿ ಸ್ಟ್ರೀಮ್ ಆಗುತ್ತೆ ಕಿವಿಗೆ. ಸೊ ಪಾಠಗಳು ಸ್ಪಷ್ಟವಾಗಿ ಬೇರೆ ಸೌಂಡ್ ಏನು ಟೀಚರ್ಗೆ ಹಾಕ್ಬೇಕಾ? ಟೀಚರ್ಗೆ. ಈಗ ಉದಾಹರಣೆಗೆ ನನ್ನ ಕಿವಿ ಸಮಸ್ಯೆ ಇದೆ, ಹಾಕ್ತಿವಿ. ಇದೆರಡನ್ನು ಪೇರ್ ಮಾಡ್ಬಿಟ್ಟು ಬಿಡ್ತೀವಿ. ಟೀಚರ್ಗೆ ಇದನ್ನ ಹಾಕಿದ್ರೆ ಮಾತಾಡೋದು ಬೇರೆ ಸೌಂಡ್ ಎಲ್ಲ ಕಡಿಮೆ ಮಾಡಿ ಡೈರೆಕ್ಟ್ ಇಲ್ಲಿಂದ ಮಾತಾಡೋದು, ಮಗುಗೆ ಮಾತಾಡೋದು ಮೈಕ್ ತರ 100% ಮೈಕ್ ಮೈಕೆ. ಆದ್ರೆ ಹಿಯರಿಂಗ್ ಏಡ್ ಮಾತ್ರ ಕನೆಕ್ಟ್ ಆಗುತ್ತೆ, ನಾವು ಕಂಪ್ಯೂಟರ್ಗೆ ಕನೆಕ್ಟ್ ಆಗಲ್ಲ. ಈ ವಯಸ್ಸಾದವ್ರಿಗೆ ಈ ಮಿಷಿನ್ ಮೇಲೆ ಕಂಟ್ರೋಲ್ಸ್ ಇರುತ್ತೆ. ಇವಾಗ ಒಂದು 65 ವರ್ಷ ಆಯ್ತು, ಅವ್ರಿಗೆ ನನಗೆ ಸಣ್ಣದೇ ಬೇಕು ಅಂತ ತಗೊಂಡ್ರು. ಅದು ಅವ್ರಿಗೆ ಹೋಗ್ಬಿಟ್ಟು ವಾಲ್ಯೂಮ್ ಕಡಿಮೆ ಮಾಡಿ ಅಂತಂದ್ರೆ ಇಷ್ಟು ಸಣ್ಣದ್ರಲ್ಲಿ ಮಾಡಕ್ಕೆ ಅವ್ರಿಗೆ ಆಗೋದಿಲ್ಲ, ಅಷ್ಟು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆರಡನ್ನು ಪೇರ್ ಮಾಡಿ ಕೊಟ್ಬಿಡ್ತೀವಿ. ಅವ್ರ ವಾಲ್ಯೂಮ್ನ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು, ಬೇರೆ ಬೇರೆ ಸಿಚುವೇಶನ್. ಎಲ್ಲರಿಗೂ ಈಗ ರಿಮೋಟ್ ಬಂದ್ಬಿಟ್ಟಿದೆ. ರಿಮೋಟನ್ನು ಇದೆ. ಈಗ ಈ ರಿಮೋಟನ್ನು ಯೂಸ್ ಮಾಡೋದು ಬೇಡ, ಮೊಬೈಲಲ್ಲೇನೆ ಆ್ಯಪ್ ಹಾಕೊಡಿ ಕೊಟ್ಬಿಡ್ತೀವಿ. ಅದಕ್ಕೂ ಕನೆಕ್ಷನ್ ಮೊಬೈಲಲ್ಲೇ ಮಾಡ್ಕೋಬಹುದು. ಮೊದಲು ಇದನ್ನ ಅಡಿಷನಲ್ ಆಗಿ ಇಟ್ಕೋಬೇಕಾಗಿತ್ತು, ಈಗ ಮೊಬೈಲಲ್ಲೇ ಆ ಕೆಲಸ ಮುಗಿದೋಗುತ್ತೆ. ಯಪ್ಪ, ಮೊಬೈಲ್ ಜಗತ್ತು ಉದ್ಧಾರ ಮಾಡ್ತಾ ಇದೆ, ಹಾಳು ಮಾಡ್ತಾ ಇದೆ. ಓಕೆ, ಇವೆಲ್ಲ ಅವೇ ಇಲ್ಲ. ಇದು ನೆಕ್ಸ್ಟ್. ಇವಾಗ ನಾನು ಹೇಳಿರೋದು ನಿಮ್ಗೆ 95 ಏನ್ ಮಾಡ್ತೀವಿ ಅಂತ. ತೊಂದ್ರೆ 95 ಮೀರಿನೂ ಇರ್ಬೋದು. ಯಾಕಂದ್ರೆ ನಮ್ಮ ಟೆಸ್ಟಿಂಗ್ ರೇಂಜ್ ನಾನು ತೋರಿಸಿದ್ದು -10ರಿಂದ 120 ಯಾರಿಗಾದ್ರೂ 120 ಏನೋ ಒಂಚೂರು ಕೇಳಿಸ್ತಾ ಇದೆ ಅಂತಂದ್ರೆ ಏನ್ ಮಾಡೋದು? 95 ಇದು ವರ್ಕ್ ಆಗಲ್ಲ, 120 ತೊಂದರೆ ಇರೋದು. ಅದು 90ರಿಂದ ಮೇಲ್ಗಡೆ ಇರುವಂತವ್ರಿಗೆ ಏನ್ ಪರಿಹಾರ ಅಂತ ಹೇಳಿದ್ರೆ ಅದಕ್ಕೆ ಮಂಜುಳಾ ಮೇಡಮ್ ಅಂದ್ರ ಬನ್ನಿ. ಸೊ ಈ ಮಗುಗೆ ಇದೇ ತರ ಕಿವಿ ತೊಂದರೆ ಒಳ ಕಿವಿನಲ್ಲಿತ್ತು. ಮೋಸ್ಟ್ ಇದು ನೀವು ಹೇಳಿದ್ರಲ್ಲ ಸ್ನೇಲ್ ಶೇಪ್ಡ್ ಆರ್ಗನ್ ಇದೆಲ್ಲ ಒಳಗೆ ಅದರಲ್ಲಿತ್ತು. ಸೊ ಅದರಲ್ಲಿದ್ದಾಗ ಇಂಥ ಮಕ್ಕಳಲ್ಲಿ ಮೋಸ್ಟ್ ಆಫ್ ದ ಟೈಮ್ ಒಂದು 90-95% ಆಫ್ ದ ಟೈಮ್ ನರಗಳು ಎಲ್ಲ ಚೆನ್ನಾಗಿರತ್ತೆ.
ಮೆದುಳಿಗೆ ಹೋಗೋ ತನಕ ಚೆನ್ನಾಗಿರುತ್ತೆ ಆ ಆರ್ಗನ್ಸು. ಬರೀ ಒಳ ಕಿವಿಲ್ ತೊಂದರೆ ಇರೋದ್ರಿಂದ ಆ ಕಾಕ್ಲಿಯಾ ಅಂತ ಹೇಳ್ತೀವಿ ನಾವು ಆ ಪಾರ್ಟ್ನ, ಅದಕ್ಕೆ ಕಾಕ್ಲಿಯರ್ ಇಂಪ್ಲಾಂಟೇಶನ್ ಅಂತ ಬರುತ್ತೆ. ಕಾಕ್ಲಿಯರ್ ಇಂಪ್ಲಾಂಟ್ಸ್ ಅಂತ. ಸೊ ಅದಕ್ಕೆ ಈ ತರ ಒಂದು ಪಾರ್ಟ್ ಬರುತ್ತೆ. ಈ ಭಾಗನ ಒಳಗಡೆ ಅಳವಡಿಸಿರ್ತಾರೆ. ಈ ಮಗು 2 ಕಡೆಗೆ ಮಾಡಿದ್ದಾರೆ. ಈಗ ಒಂದು ಡಿವೈಸ್ಗೆನೆ ಇದು ಮಿನಿಮಮ್ ಲೋ ಎಂಡ್ ಡಿವೈಸ್ಗೆ ಹೋಗ್ತೀವಿ ಅಂದ್ರೆ ಒಂದು 6 ಲಕ್ಷ ಆಗತ್ತೆ. 6 ಲಕ್ಷ ಒಂದು ಡಿವೈಸ್ಗೆ. ಆಪರೇಷನ್ ಎಲ್ಲ ಸೇರಿದ್ರೆ ಒಂದು 7.5 8 ಲಕ್ಷ ಆಗತ್ತೆ. ಹಾ, ಒಂದು ಕಡೆಗೆ. ಈ ಮಗುಗೆ 2 ಕಡೆಗೂ ಮಾಡಿಸಿದ್ದಾರೆ ಅವರು. ಈ ಮಗುದು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಮಗು ಒಂದ್ಸತಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅವ್ರ ಅಜ್ಜಿ ಇದು ಇದ್ರೆ ಕಳ್ದೋಗ್ಬಿಡುತ್ತೆ ಅಂದ್ಬಿಟ್ಟು ಪರ್ಸಲ್ಲಿ ಹಿಡ್ಕೊಂಡಿದ್ದಾರೆ. ಯಾರೋ ಕಳ್ಳರು ತಗೊಂಡ್ಬಿಟ್ಟಿದ್ದಾರೆ 2 ಮಿಷನ್. 6 ಲಕ್ಷ ಹೋಯ್ತು ಅವ್ರಿಗೆ. ಇವಾಗ ಹೊಸದು ಇನ್ನೊಂದು ತಗೊಂಡಿದ್ದಾರೆ. ಯೂಸ್ ಆಗಲ್ಲ. ಒಳಗಡೆದಿದ್ರೆ ಹೊರಗಡೆದು ಯೂಸ್ ಆಗುತ್ತೆ. ಇದು ಒಳಗಡೆ ಭಾಗ, ಇದು ಯೂಸು ಆಗಲ್ಲ ಅವ್ರಿಗೆ. ಹಿಂಗ್ ಹೋಗಿದೆ, ತಗೊಂಡು ಹೊರಟೋಗಿದ್ದಾರೆ. ಮೇಡಮ್, ಇವ್ರು 12 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಕಳತನ ಆಗ್ಬಿಡ್ತು. ಮತ್ತೆ 12 ಲಕ್ಷ ತಗೊಂಡಿದ್ದಾರೆ. 24 lakhs ಮಾಡ್ಲೇಬೇಕಲ್ಲ ಪಾಪು ಅಂದ್ರೆ. ಕರೆಕ್ಟ್ ಹೇಳಿದ್ರೆ. ಇವ್ರ ಮಗಳದ ಮಗ ಇದು. ಮಗಳು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಜ್ಜಿ ಕರ್ಕೊಂಡು ಬರ್ತಾರೆ. ಥೆರಪಿಗೆಲ್ಲ ಕರ್ಕೊಂಡು ಬರ್ಬೇಕಲ್ಲ, ಲಾಂಗ್ ಡ್ಯೂರೇಷನ್ ಥೆರಪಿ ಕರ್ಕೊಂಡು ಬರಲೇಬೇಕು. ಅಲ್ಲ, ಈ ಮಗುಗೆ ಫುಲ್ ಕೇಳಿಸ್ತಾನೆ ಇರ್ಲಿಲ್ವಾ? ಇಲ್ಲ, ಫುಲ್ ಪ್ರಾಬ್ಲಮ್ ಇರೋದ್ರಿಂದಾನೇ ಕಾಕ್ಲಿಯರ್ ಇಂಪ್ಲಾಂಟ್ ಹೋದ್ವಿ. ಸ್ವಲ್ಪ ತೊಂದರೆ ಇದ್ರೆ ಈ ತರ ಹಿಯರಿಂಗ್ ಏಡ್ ಅಲ್ಲಿ ಹೆಲ್ಪ್ ಆಗುತ್ತೆ. ತೊಂದರೆ ಜಾಸ್ತಿ ಆದ್ರೆ, ಸಿವಿಯರಿಟಿ ಜಾಸ್ತಿ ಆದಾಗ ಹಿಯರಿಂಗ್ ಏಡ್ ಹಾಕಿದ್ರು ಹೆಲ್ಪ್ ಆಗಲ್ಲ. ಬರೀ ಒಂದು ಸ್ವಲ್ಪ ಶಬ್ದ ಕೇಳಿಸುತ್ತೆ. ಇವಾಗ ನಾವು ಈ ಆಡಿಯೋಗ್ರಾಮ್ ಮಾಡಬೇಕಾದ್ರೆ ಹಿಯರಿಂಗ್ ಏಡ್ ಹಾಕಿ ಆಡಿಯೋಗ್ರಾಮ್ ಮಾಡಿದ್ರೆ ನಮಗೆ ಈ ತರ ಗ್ರಾಫ್ ಅಲ್ಲಿ ಇಲ್ಲೆಲ್ಲೋ ಬರುತ್ತೆ. ವೆರಿ ಲೋ ಅಂದ್ರೆ ಲೌಡ್ ಶಬ್ದ ಮಾತ್ರ ಕೇಳುತ್ತೆ ಅಂತ. ಬಟ್ ಈ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕಿದಾಗ ನೋಡಿ, ಇಲ್ಲಿ ಬಂದಿದೆ, ಇಲ್ಲಿ ಪ್ಲಾಟ್ ಮಾಡಿದ್ದೀವಿ. ಕಡೆಗೂ 20-30 ಒಳಗಡೆ ಬಂದ್ಬಿಡತ್ತೆ. ಸೊ ಈ ಶಬ್ದಗಳು ಕೇಳಿಸ್ತಾ ಇದೆ ಇಲ್ಲ, ಇಲ್ಲಿ 10-20 ಅಂತ ಇದೆ. ಸೊ ಆ ರೇಂಜ್ ನಾನು ಮಾತಾಡ್ತಾ ಇರೋ ಶಬ್ದ ಇವಾಗ ಒಂದು 50-60 dB ಅಂತ ಹೇಳ್ತೀವಿ, ಅಷ್ಟು ಲೆವೆಲಲ್ಲಿದೆ. ಇವನ್ 20-30 dB ಇಲ್ಲಿದ್ರು ಆ ಶಬ್ದ ಕೇಳಿಸುತ್ತೆ. ಅಂದ್ರೆ ನಾನು ಪಿಸು ಗುಟ್ಟಿದ್ರು ಸ್ವಲ್ಪ ಕೇಳತ್ತೆ. ವಾಟ್ ಈಸ್ ಯುವರ್ ನೇಮ್? You're going to school? Yes. Where's your mom? Where's mommy? Where is mommy? Nancy. Nancy. Mummy Das. ನಾನೇ ಮಮ್ಮಿ. ನೀವೇ ಮಮ್ಮಿ. ಓಕೆ. ಸೊ ಅಜ್ಜಿ 100% ಕೇಳಿಸ್ತಾ ಇಲ್ಲ ಅಂದ್ರೂ ಸರಿ ಮಾಡೋಕ್ಕಾಗುತ್ತೆ. 90% ಕೇಳಿಸ್ತಾ ಇಲ್ಲ ಅಂದ್ರೂ ಸರಿ ಅಂತ ಹೇಳಿದ್ರೆ ವಿತ್ ಹಿಯರಿಂಗ್ ಈ ತರ ಡಿವೈಸ್ ಹಾಕೊಂಡ್ರೆ ಕೇಳಿಸುತ್ತೆ. ನಾವು ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಕೊಟ್ರೆ ಮಾತನ್ನು ಅರ್ಥ ಮಾಡ್ಕೊತಾರೆ, ಅವರು ಮಾತಾಡೋದ್ ಕಲಿತಾನೆ. ಈಗ ಮಾತಾಡೋದ್ ಕಲಿಯೋ ಸ್ಟೇಜ್ ಅಲ್ಲಿ ಇದ್ದಾನೆ. ಎಸ್ ಎಸ್. ನನ್ನ ಹೆಸರು ನಾಜಿಮಾ ಅಂತ. ಈ ಪಾಪು ಅಜ್ಜಿ ನಾನು. ಈ ಊರೇ, ಮೈಸೂರವ್ರೆ ನಾವು. ಅವ್ನು ಹುಟ್ಟಿದಾಗ ಅವನಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ. ನಮಗೆ ಒಂದು ಕೋವಿಡಲ್ಲಿ ಹುಟ್ಟಿದ್ದು ಇವನು. ನಮಗೆ ಒಂದು 8 ತಿಂಗಳು ಗೊತ್ತೇ ಆಗಲಿಲ್ಲ ಇವನಿಗೆ ಕಿವಿ ಕೇಳಿಸಲ್ಲ ಅಂತ. 8 ತಿಂಗಳಾದ್ಮೇಲೆ ನಮಗೆ ಗೊತ್ತಾಯಿತು ಕಿವಿ ಕೇಳಿಸಲ್ಲ ಅಂತ. ಸೊ ನಾವು ಟೆಸ್ಟಿಂಗ್ ಎಲ್ಲ ABR ಟೆಸ್ಟ್ ಅಂತ ಬರುತ್ತೆ, ಅದೆಲ್ಲ ಮಾಡಿಸಿದ್ವಿ. ಗೊತ್ತಾಯಿತು ಇವನಿಗೆ ಕಿವಿ 100% ಲಾಸ್ ಅಂತ. ಆಮೇಲೆ ಇಯರಿಂಗ್ ಏಡ್ ಕೊಟ್ಟಿದ್ರು, 3 ತಿಂಗಳು ಹಾಕಬೇಕು ಮ್ಯಾಂಡೇಟ್ರಿ ಅಂತ. ಅದು ಹಾಕಿದ್ವಿ, ಟ್ರೈನಿಂಗು ತೊಗೊಂಡ್ವಿ. ಅವನಿಗೆ ಉಪಯೋಗ ಆಗಲಿಲ್ಲ. ಸೊ ಅದಾದಮೇಲೆ ಮ್ಯಾಮ್ ಸಜೆಸ್ಟ್ ಮಾಡಿದ್ರು ಇಂಪ್ಲಾಂಟ್ ಮಾಡಿಸ್ಬೇಕು ಅಂತ. ಆಯ್ತು, ನಾವು ಇಂಪ್ಲಾಂಟ್ಗೆ ಇಂಪ್ಲಾಂಟ್ ಮಾಡಿಸಿದ್ವಿ. ಈಗ 3 ವರ್ಷ ಆಯಿತು ಅವ್ನಿಗೆ ಇಂಪ್ಲಾಂಟ್ ಮಾಡಿಸಿ. ಈಗ ಥೆರಪಿನೂ ತೊಗೊಂಡು 3 ವರ್ಷದಿಂದ ಬರ್ತಾ ಇದ್ದೀವಿ ನಾವು ಕ್ಲಾಸ್ಗೆ. ಇವನಿಗೆ ಈಗ ಚೆನ್ನಾಗೇ ಹೆಲ್ಪ್ ಆಗಿದೆ. ಅದರಿಂದ ನಾವು ನಾರ್ಮಲ್ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಈಗ 2 ವರ್ಷದಿಂದ ಈಸ್ ಗೋಯಿಂಗ್ ಟು ನಾರ್ಮಲ್ ಸ್ಕೂಲ್. ವಾವ್, ನೀವು ಚೆನ್ನಾಗಿ ಕನ್ನಡ ಚೆನ್ನಾಗಿ ಮಾತಾಡ್ತೀರಿ. ನಾವು ಇಲ್ಲೇ ಅವರೇ ಕನ್ನಡ ಕಲ್ತಿರೋರು. ಖುಷಿಯಾಗೋಷ್ಟು ಕನ್ನಡ ಮಾತಾಡ್ಬಿಟ್ರಿ. ಆದರೆ ಖರ್ಚು ದುಬಾರಿ. ಖರ್ಚು ಇಲ್ಲಿಂದ ಹೆಲ್ಪ್ ಕೊಡ್ತಾರೆ, ಸ್ಕೀಮ್ಸ್ ಎಲ್ಲ ಇರುತ್ತೆ. ಅದರಿಂದ ಹೆಲ್ಪ್ ನಮ್ಗೆ ಆಯುಷಿಂದ ತುಂಬಾ. BPL ಫ್ಯಾಮಿಲಿ ಆದ್ರೆ ಗವರ್ಮೆಂಟ್ ಸ್ಕೀಮ್ಸ್ ಇದೆ. ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮು, ಸ್ಟೇಟ್ ಗವರ್ಮೆಂಟ್ ಸ್ಕೀಮು ಆ ಥರ ಎಲ್ಲ ಇದೆ. ಆ ಗವರ್ಮೆಂಟ್ ಸ್ಕೀಮಿಂದ ಫ್ರೀಯಾಗಿ ಆಗುತ್ತೆ. ಬಟ್ ಆ BPL ಫ್ಯಾಮಿಲಿಗೆ ಮಾತ್ರ ಫ್ರೀ ಆಗುತ್ತೆ. ಇಲ್ಲದಿದ್ರೆ ಅವರು ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು. ಒಂದು ಇಲ್ಲಿಂದ BPL ಇಂದ ಒಂದು ಕಿವಿದು ಮಾಡಿಸಿದ್ವಿ, ಲೆಫ್ಟು. ರೈಟು ನಮ್ದು ಓನ್ ಖರ್ಚದಿಂದ ಮಾಡಿಸಿದ್ವಿ. ಒಂದು ಕಿವಿ ಗೌರ್ಮೆಂಟ್, ಒಂದು ಕಿವಿ ಪೇರೆಂಟ್. ಚಿಕ್ಕ ವಯಸ್ಸದಲ್ಲೇ ಮಾಡಿಸಿದ್ರೆ ಅವರು ಬೆಳೀತಾ ಅವ್ರಿಗೆ ಬೇಗ ಮಾತು ಕಲಿತಾರೆ. ತುಂಬಾ ವರ್ಷ ಆದ್ಮೇಲೆ ಮಾಡಿಸಿದ್ರೆ ಅವರು ಮೊದಲಿಂದ ಕಲಿಬೇಕು, ತುಂಬಾ ಅವ್ರಿಗೆ ಕಷ್ಟ ಆಗುತ್ತೆ.
ಆದ್ರೆ ಮೇಡಮ್ ಇವನು ಈ ಲೈಫ್ ಪೂರ್ತಿ ಅದು ಹಾಕೊಂಡಿರ್ತಾನೆ, ಹಾಕೊಂಡೇ ಇರಬೇಕು. ಅದಕ್ಕೇನಾದ್ರು ಎಕ್ಸ್ಪೈರಿ ಡೇಟ್ ಇದೆಯಾ ಮಷಿನ್ಸ್ಗೆ? ಇಲ್ಲ ಒಳಗಡೆ ಪಾರ್ಟ್ ಇದೆಯಲ್ಲ ಅದಕ್ಕೊಂದು 10 years ವಾರಂಟಿ ಇರುತ್ತೆ. ದಟ್ ಡಸಂಟ್ ಮೀನ್ ದಟ್ 10 years ಆದ್ಮೇಲೆ ಇನ್ನೊಂದು ಡಿವೈಸ್ ಹಾಕಬೇಕು ಅಂತಲ್ಲ. ಇಟ್ ಇಸ್ ಡಿಸೈನ್ ಟು ಲಾಸ್ಟ್ ಫಾರ್ ಲೈಫ್ ಟೈಮ್. ಇವಾಗ 2 ವರ್ಷಕ್ಕೆ ಮಾಡಿಸಿದೀವಿ ಅಂದ್ರೆ ಮಗು ಒಂದು 90 ವರ್ಷ 100 ವರ್ಷ ಬದುಕುತ್ತೆ ಅಂದ್ರೂ 90 ವರ್ಷನೂ ಅದು ಒಳಗಡೆ ಚೆನ್ನಾಗೇ ಇರುತ್ತೆ. ಹೊರಗಡೆ ಮಾತ್ರ ಟೆಕ್ನಾಲಜಿ ಚೇಂಜ್ ಆಗ್ತಾ ಅದನ್ನ ಅಪ್ಗ್ರೇಡ್ ಮಾಡಬೇಕಾಗಬಹುದು. ಈ ತರ ಡಿವೈಸು ಇದು ಒಳಗಡೆ ಈ ಭಾಗ ಅಳವಡಿಸಿರ್ತಾರೆ. ಇದು ಫಿಕ್ಸ್ ಒಳಗಡೆ ಅಂದ್ರೆ ಈ ಇಲ್ಲಿ ಹಿಂಭಾಗದಲ್ಲಿ ಆಪರೇಷನ್ ಮಾಡ್ಬಿಟ್ಟು ಇಲ್ಲಿ ಒಳಗಡೆ ಈ ಬೋನ್ ಒಳಗಡೆ ಇದನ್ನ ಅಳವಡಿಸಿರ್ತಾರೆ. ಇದು ಈ ವೈರು ಈ ಕಾಕ್ಲಿಯ ಒಳಗಡೆ ಹೋಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ಅದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಎಲ್ಲ ನರಗಳು ಕೊಡುತ್ತೆ. ನರ ಸಿಗ್ನಲ್ಸ್ ನ ಬ್ರೈನ್ಗೆ. ಮೇಡಮ್ ಏನು ನ್ಯಾಚುರಲ್ ಆಗಿ ಆಗಬೇಕಿತ್ತು ಆರ್ಗ್ಯಾನಿಕ್ ಆಗಿ, ಅದು ಆಗಿಲ್ಲ ಅವನಿಗೆ ಸಮಸ್ಯೆ. ಇಲ್ಲಿ ಪ್ರಾಬ್ಲಮ್ ಇದೆ. ಪ್ರಕೃತಿ ಬಗ್ಗೆ ಖುಷಿ ಆಗ್ತಿರೋದು ಏನಂದ್ರೆ ನೋಡಿ, ಒಂದು ಕಿವಿಯ ಒಂದು ಸಣ್ಣ ಪ್ರಾಬ್ಲಮ್ಗೆ ದುಡ್ಡು ಲೆಕ್ಕ ಹಾಕಿದ್ರೆ ತುಂಬಾ ಕಾಸ್ಟ್ಲಿ ಅಂಡ್ ಇಷ್ಟೆಲ್ಲ ಸಮಸ್ಯೆ ಇದೆ. ಬಟ್ ಎಲ್ಲವೂ ಅವಯವಗಳನ್ನ ಕರೆಕ್ಟಾಗಿ ಕೊಟ್ಟಿದ್ದು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು. ಎಷ್ಟು ಥ್ಯಾಂಕ್ ಮಾಡಿದ್ರು ಸಾಲದು ದೇವರಿಗೆ. ನೋಡಿ ಕಂಪ್ಲೇಂಟ್ ಮಾಡ್ತೀವಿ ಅದಿಲ್ಲ ಇದಿಲ್ಲ ಅಂತ, ಅಟ್ಲೀಸ್ಟ್ ಸೊಲ್ಯೂಷನ್ ಇದೆಯಲ್ಲ ಅಂತನಾದ್ರೂ ಖುಷಿ ಪಡ್ಬೇಕಿಂತ ಮಕ್ಕಳಿಗೆ ಸೊಲ್ಯೂಷನ್ ಇದೆ. ಖಂಡಿತ. ಹಣ ಇರೋನು ಶ್ರೀಮಂತ ಅಲ್ಲ, ಬಾಡಿ ಪಾರ್ಟ್ಸ್ ಚೆನ್ನಾಗಿರೋನು ಶ್ರೀಮಂತ. ರಾಜ್ಕುಮಾರ್ ಒಂದ್ ಕಡೆ ನಾವು ಅದಕ್ಕೆ ತಿಳ್ಕೊಳ್ಳೋಕೆ ತುಂಬಾನೇ ಕಷ್ಟ ಆಯ್ತು, ತುಂಬಾನೇ ನಮ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಪ್ರಾಬ್ಲಮ್ ಆಗುತ್ತೆ ಪೇರೆಂಟ್ಸ್ಗೆ ಶುರುನಲ್ಲಿ. ರಾಜ್ಕುಮಾರ್ ಒಂದ್ ಕಡೆ ಹೇಳ್ತಾರೆ, ಒಂದು ನಾಲ್ಕು ಬಂತ ಅದಕ್ಕೆ ಹೇಳ್ತೀನಿ. ನಾವು ಮೊಬೈಲ್ ಇಷ್ಟಪಡ್ತೀವಿ, ಬ್ರ್ಯಾಂಡ್ ಕೇಳ್ತೀವಿ, ಕಾರ್ನ ಇಷ್ಟಪಡ್ತೀವಿ, ಅಥವಾ ಮನೇಲಿ ಏನೋ ಒಂದು ಇಷ್ಟಪಡ್ತೀವಿ. ಮೊದಲು ನಮ್ಮ ಬಾಡಿನ ನಾವು ಲವ್ ಮಾಡ್ಬೇಕಂತೆ. ನಾವು ಕಿಡ್ನಿ ಹತ್ರ ಮಾತಾಡ್ಬೇಕಂತೆ, ಹೇಗಿದೆ ನನ್ನ ಆರೋಗ್ಯ, ಲಂಗ್ಸ್ ಹತ್ರ ಮಾತಾಡ್ಬೇಕಂತ. ಫಸ್ಟ್ ನಿಮ್ಮ ಬಾಡಿನ ನೀವು ಪ್ರೀತಿ ಮಾಡ್ರಪ್ಪ ಅಂತ ರಾಜ್ಕುಮಾರ್ ಹೇಳ್ತಾರೆ. ಸರ್, ಈಗ ನಮಗೆ ದೇವರು ನಾರ್ಮಲ್ ಆಗಿ ಕೊಟ್ಟಿದ್ದಾರೆ. ಬಟ್ ಕೆಲವರು ಈಗ ಟೆಕ್ನಾಲಜಿ ಬಂದ್ಬಿಟ್ಟು ಮೊಬೈಲ್ ಇಟ್ಕೊಂಡು ಇಯರ್ಫೋನ್ಸ್ ಹಾಕೊಳ್ತೀವಿ. ಸೊ ಇಯರ್ಫೋನ್ಸ್ ಇಂದ ಜೋರ್ ಶಬ್ದಲ್ಲಿ ಮ್ಯೂಸಿಕ್ ಎಲ್ಲ ಕೇಳ್ಕೊಳ್ತೀವಿ. ಸೊ ಆ ಥರ ಚೆನ್ನಾಗಿರೋ ಕಿವಿನ ನಾವೇ ಸ್ಪಾಯ್ಲ್ ಮಾಡ್ಕೊಳ್ತೀವಿ. ಸೊ ಅದು ಒಂದು ಮೀನ್ಸ್ ನಮ್ಮ ಕಿವಿನ ಕಾಪಾಡಬೇಕಾದ್ರೆ ನಾವು ಅಟ್ಲೀಸ್ಟ್ ಇಯರ್ಫೋನ್ಸ್ ಹಾಕೋಬೇಡ ಅಂತ ಹೇಳ್ತಾ ಇಲ್ಲ, ಹಾಕೊಳ್ಳುವಾಗ ಅಟ್ಲೀಸ್ಟ್ ಅದು ವಾಲ್ಯೂಮ್ನ 80%ಗಿಂತ ಕಡಿಮೆ ಇಟ್ಕೊಂಡು ಕೇಳ್ಕೊಳ್ಳಿ. ಅದು ಒಂದು ಡೆಫಿನೆಟ್. ಯಾಕಂದರೆ ಈಗ 80% ಆಫ್ ದ ಪೀಪಲ್ ಯೂಸಿಂಗ್ ದ ಇಯರ್ಫೋನ್ಸ್ ಕಂಟಿನ್ಯೂಸ್ಲಿ. ಸೊ ಅದು ಕೋವಿಡ್ ಆದಮೇಲೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಇವನ್ ಚಿಕ್ಕ ಮಕ್ಕಳಿಂದಾನು ಇಯರ್ಫೋನ್ಸ್ ಹಾಕೊಂಡು ಕೇಳ್ಕೊಳ್ತಾ ಇದ್ದಾರೆ. ದಿನ ಎಷ್ಟೊತ್ತು ಬಳಸಬೇಕು ಅದೇನಾದ್ರು ಇದೆಯಾ? 24 hours ಇಯರ್ಫೋನ್ ಅಥವಾ ಹೆಡ್ಫೋನ್ ಬಳಸೋದು ಎಷ್ಟೊತ್ತು ಇರಬೇಕು ಸರ್? ಅವ್ರು ಎಷ್ಟು ಬ್ರೇಕ್ ತಗೊಂಡು ಹಾಕೊಳ್ತಾರೋ ಅಷ್ಟು ಅವ್ರ ಕಿವಿನ ಅವರು ಸೇವ್ ಮಾಡ್ಕೋಬಹುದು. ಬಟ್ ಅವ್ರಿಗೆ ಕಿವಿ ಕೇಳ್ಸೋಕೆ ತೊಂದರೆ ಬಂದಿದೆ ಅಂತ ಈಗ ಅವ್ರಿಗೆ ಗೊತ್ತಾಗಲ್ಲ. ಬಟ್ ಮುಂದಕ್ಕೆ ಹೋಗ್ತಾ ಒಂದು 3-4 years ಆದ್ಮೇಲೆನೆ ಅದು ಅದ್ರದ್ದು ಎಫೆಕ್ಟ್ ಅವಾಗಲೇ ಗೊತ್ತಾಗೋದು. ಸೊ ಈಗ ಇವತ್ತು ನಾನು ಇಯರ್ಫೋನ್ಸ್ ಹಾಕೊಂಡಿದ್ದೆ ಅಂದರೆ ನಾಳೆನೇ ನನ್ನ ಕಿವಿ ಕೇಳಿಸ್ತಾ ಇರಲ್ಲ ಅನ್ನೋದು ಬರಲ್ಲ. ಅದು ಓವರ್ ದ ಇಯರ್ಸ್ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಅದು ನಾರ್ಮಲ್ ನಾವು ತಗೊಂಡ್ ಬರಕ್ಕೆ ಆಗಲ್ಲ. ಬಟ್ ಈಗ ಸುಮಾರು ಜನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರ ಕಿವಿನ ಅವರೇ ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ನಮ್ಗೆ ಕೊಟ್ಟಿದ್ರು ನಾವು ಅದು ಯೂಸ್ ಮಾಡ್ಕೊಳ್ತಾ ಇಲ್ಲ. ಅಥವಾ ಈಗ ಹೆಡ್ಫೋನ್ ಹಾಕೊಳ್ಳೋರು ದಯವಿಟ್ಟು 12 lakhs ರೆಡಿ ಇಟ್ಕೋಬೇಕು. ಹೌದು, 12 lakhs ರೆಡಿ ಇಟ್ಕೊಂಡ್ರೆ ಹಾಕೋಬಹುದು. ಸೊ 500 ರೂಪಾಯಿ ಕೊಟ್ಟು ಈಗ ಇಯರ್ಫೋನ್ಸ್ ಹಾಕೊಳ್ತಾ ಇದ್ರೆ ಮುಂದಕ್ಕೆ ಡೆಫಿನೆಟ್ ಇಯರಿಂಗ್ ಏಡ್ ಹಾಕೊಳ್ಳೇಬೇಕು. 12 lakh rupees ರೆಡಿ ಇಟ್ಕೊಂಡು ಒಂದು 5 ರೂಪಾಯಿ ಕೊಟ್ಟು ಹೆಡ್ಫೋನ್ ಹಾಕೊಳ್ಳಿ. ಹೌದು, ಯೂಸ್ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಯೂಸ್ ಮಾಡುವಾಗ ಲೆವೆಲ್ನ ನೋಡ್ಕೊಂಡು ಹಾಕೊಳ್ಳಿ. ಇನ್ನೊಂದು ಸುಮಾರು ಜನಕ್ಕೆ ಇಲ್ಲಿ ಇನ್ಫೆಕ್ಷನ್ ಬಂದ್ಬಿಡ್ತಾ ಇದೆ ಅದು ಹಾಕ್ತಾ. ಈಗ ನೀವು 95% ಹೇಳಿದ್ರೆ 100% ಕಿವಿನೇ ಕೇಳಿಸ್ತಾ ಇಲ್ಲ. ಇಸ್ ದೇರ್ ಎನಿ ಸೊಲ್ಯೂಷನ್? ಅದೇ ಈ ತರದಕ್ಕೆ ಮೋಸ್ಟ್ ಆಫ್ ದೆಮ್ ವಿಲ್ ಹ್ಯಾವ್ ನರ ಚೆನ್ನಾಗಿರುತ್ತೆ ಅವ್ರಿಗೆ. ಸೊ ಅದಕ್ಕೆ ಇಲ್ಲಿ ತನಕ ತೊಂದರೆ ಇರೋದ್ರಿಂದ ಇಲ್ಲಿಗೆ ಆ ಕಾಕ್ಲಿಯರ್ ಇಂಪ್ಲಾಂಟ್ ಅಳವಡಿಸ್ತಾರೆ. ನಾವು ಕೇಳಿಸುತ್ತೆ, ಟ್ರೈನಿಂಗ್ ಎಲ್ಲ ಕೊಟ್ಟರೆ ಈವನ್ ಅಡಲ್ಟ್ಸ್ಗೂ ಈ ಥರ ಕೆಲವು ಕೇಸಸ್ ಬರ್ತಾರೆ ನಮಗೆ. ಅವ್ರಿಗೂ ಈ ಥರ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕಿ ಟ್ರೈನಿಂಗ್ ಸ್ವಲ್ಪ ಮಟ್ಟಿಗೆ ಬೇಕಾಗುತ್ತೆ ಅಡಲ್ಟ್ಸಲ್ಲೂ. ಮಕ್ಕಳಿಗಾದ್ರೆ ಜಾಸ್ತಿ ಟ್ರೈನಿಂಗ್ ಬೇಕಾಗುತ್ತೆ, ಹೆಲ್ಪ್ ಆಗುತ್ತೆ. ಕೆಲವ್ರಿಗೆ ಏನಾಗುತ್ತೆ, ನರದಲ್ಲೂ ಪ್ರಾಬ್ಲಮ್ ಇರುತ್ತೆ, ಅಂಥವ್ರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕಿದ್ರು ಅಷ್ಟೊಂದು ಹೆಲ್ಪ್ ಆಗಲ್ಲ. ಅವರು ಸನ್ನೆ ಭಾಷೆ ಉಪಯೋಗಿಸ್ಬೇಕಾಗತ್ತೆ, ಅಥವಾ ಇದ್ರ ಜೊತೆಗೆ ಬೇರೆ ಏನಾದರೂ ಕಮ್ಯುನಿಕೇಶನ್ ಬೋರ್ಡ್ಸ್ ಅಂತ ಹೇಳ್ತೀವಿ, ಅದನ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಸೈನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸಮಸ್ಯೆ ಇದ್ರೆ ನರದಲ್ಲಿ ಅದ್ರ ಮೇಲ್ಸದ ಸಮಸ್ಯೆ ಇದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಹಾಕಿದ್ರು ಅಷ್ಟೇ. ಕೆಲವು ಸಲ ಡಾಕ್ಟರ್ಗಳಿಗೆ ತೊಂದರೆ ಆಯ್ತು ಅಂತ ಹೇಳಿದ್ರೆ ಒಂದು 20%, 30% ತೊಂದರೆ, ಅಥವಾ ವಿತಿನ್ 40% ತೊಂದರೆ ಇರೋರಿಗೆ ಅವ್ರ ಪಲ್ಸ್ ನೋಡಬೇಕು. ಅದು ಸೌಂಡ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಕಡಿಮೆ ವಾಲ್ಯೂಮ್ ಇದೆ ಅಂತ ಹೇಳಿದ್ರೆ ಅವ್ರು ರೆಗ್ಯುಲರ್ ಇಟ್ಕೊಂಡಾಗ ಅವ್ರಿಗೆ ಪಲ್ಸ್ ಕೇಳಿಸ್ತಾನೆ ಇರಲ್ಲ. ಅವ್ರು ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಬಟ್ ಹಿಯರಿಂಗ್ ಏಡ್ ಹಾಕೊಂಡ್ರೆ ಸರಿ ಹೋಗುತ್ತಾ ಅಂತ ಹೇಳಿದ್ರೆ ಹಿಯರಿಂಗ್ ಏಡ್ ಹಾಕೊಂಡ್ರೆ ಸ್ಟೆಥೋಸ್ಕೋಪ್ ಹಾಕೊಳಕ್ಕಾಗಲ್ಲ. ಸೊ ಹಾಗಾಗಿ ಆಂಪ್ಲಿಫೈಯರ್ ಅಂತ ಬರುತ್ತೆ, ಇದನ್ನ ಹಾಕಿ
ಆನ್ ಮಾಡಿಕೊಂಡು ಇವಾಗ ಅಲ್ಲಿ ಹಾರ್ಟ್ ಬೀಟ್ ಏನು ಕೇಳಿಸುತ್ತೆ ಅದು ಸ್ವಲ್ಪ ಜೋರಾಗಿ ಕೇಳಿಸೋ ಥರ ಮಾಡ್ಬೋದು. ಹಾಂ ಹೌದು, ನೀವು ಹಾರ್ಟ್ ಬೆಳಿಕೊಳ್ಳಿ. ಇವಾಗ ಫುಲ್ ವಾಲ್ಯೂಮಲ್ಲಿದೆ ಸರ್. ಬರೀ ಹಾರ್ಟ್ ಬೀಟ್ ಎಲ್ಲ ರಕ್ತ ಕುದಿದೆ, ಅಷ್ಟು ಜೋರಾಗಿ ರಕ್ತ ಕೇಳಿಸುತ್ತೆ. ಒಳಗಡೆ ಗುಳು 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 ಅಂತ ಫುಲ್ ಕುದಿತಾ ಇದೆ. ಮಾಮೂಲಿ ಇಟ್ಕೊಂಡ್ರೆ ಅದನ್ನ ವಾಲ್ಯೂಮ್ ಕಡಿಮೆ ಮಾಡ್ಕೊಂಡ್ರೆ ಅದು ವಾಲ್ಯೂಮ್ ಕಡಿಮೆ ಆಗುತ್ತೆ. ಕಡಿಮೆ ಆಯ್ತು ನೋಡಿ, ಫುಲ್ ಕಡಿಮೆ ಇಟ್ಟಿದ್ದೀನಿ ಸರ್. ನಿಮ್ಮ ಹಾರ್ಟ್ ಒಳಗಡೆ ಎಲ್ಲ ಫುಲ್ ಕುದಿತಾ ಇದೆ. ಮತ್ತೆ ಇದರಲ್ಲಿ ಸುಮಾರು ಸಲ ನಾನು 40% ಇದನ್ನ ಮಾಡ್ಬೋದು. ಇವಾಗ 60% ಇತ್ತು ಅಂತಂದ್ರೆ ಇದು ವರ್ಕ್ ಆಗಲ್ಲ. ಅಂತವ್ರಿಗೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ನಿಮ್ಮ ಹೆಸರು ಪರಿಚಯ? ನನ್ನ ಹೆಸರು ಡಾಕ್ಟರ್ ವಿಕಾಸ್ ಅಂತ. ನಾನು ಆಡಿಯೋಲಜಿಸ್ಟ್ ಆಗಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಸಿವಿಂಗ್ ಮಕ್ಕಳ ವಿಭಾಗದ ಇನ್ಚಾರ್ಜ್ ನಾನು ನೋಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಹುಟ್ಟಿದ ಒಂದು ದಿನದ ಮಗುವಿಂದನೂ 15 ವರ್ಷದ ಮಕ್ಕಳವರೆಗೂ ಇಲ್ಲೇ ಟೆಸ್ಟಿಂಗ್ ಮಾಡ್ತೀವಿ. ಯೂಶಲ್ ಆಗಿ ಮಕ್ಕಳು ಮಲಗಿದ್ದಾಗ ಈಸಿಯಾಗಿ ಟೆಸ್ಟಿಂಗ್ ಆಗೋಗುತ್ತೆ. ಸೊ ಎದ್ದಿದ್ದಾಗಲೂ ಅವರ ಬಿಹೇವಿಯರ್ಸ್ ಏನಂತ ರೆಸ್ಪಾನ್ಸ್ ಅಂತ ಚೆಕ್ ಮಾಡ್ತೀವಿ. ಹಾಗೆ ಶಬ್ದ ಕೊಟ್ಟಾಗ ಮಕ್ಕಳು ರೆಸ್ಪಾಂಡ್ ಮಾಡೋದು ಕಷ್ಟ. ಸೊ ನಾವು ಯೂಶಲ್ ಆಗಿ ದೊಡ್ಡವ್ರ ಟೆಸ್ಟಿಂಗ್ ಮಾಡಿದಾಗ ಶಬ್ದ ಕೇಳಿದಾಗೆಲ್ಲ ರೆಸ್ಪಾಂಡ್ ಮಾಡಿ ಬೆರಳೆತ್ತಿ ತೋರಿಸಿ ಅಂತ ಹೇಳ್ಬೋದು. ಅದು ಮಕ್ಳಿಗೆ ಆಗದೆ ಇರೋ ಕಾರಣ ಮಲಗಿಸಿ ಶಬ್ದನ ಕೊಟ್ಟು ಬಿಹೇವಿಯರ್ ಅಂದರೆ ಟೆಸ್ಟಿಂಗ್ ಒಳಗಡೆ ನರಗಳವರೆಗೂ ಶಬ್ದಗಳು ಹೇಗೆ ಹೋಗ್ತಿದೆ ಅನ್ನೋದನ್ನ ರೆಕಾರ್ಡ್ ಮಾಡಿ ತೊಂದರೆ ಇದೆಯಾ ಇಲ್ವಾ, ಇದ್ರೆ ಎಷ್ಟಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ. ಓ ಹೌದು, ಕರೆಕ್ಟ್. ನಾವು ನೋಡಿ ಲಾಜಿಕ್ ಯೋಚನೆ ಮಾಡಿಲ್ಲ. ಈಗ ಅವ್ರು ನನಗೆ ಟೆಸ್ಟ್ ಮಾಡಬೇಕಾದ್ರೆ ಅಡಲ್ಟ್ಸ್ಗೆ ಕೆಲಸ ಏನಾಗ ಬೆರಳೆತ್ತಿ ಅಂತಿದ್ರು, ಮಗು ಎಲ್ಲಿತ್ತು ಬೆರಳು, ಅವ್ರು ಬೇರೆ ಮೆಥಡ್. ಹೌದು, ಬನ್ನಿ ನೋಡೋಣ. ಸೊ ಅಲ್ಲಿ 3 ರೂಮು, ಇಲ್ಲಿ 3 ರೂಮ್ ಇರುತ್ತೆ. ಸೊ ಒಟ್ಟಿಗೆ ನಾವು 6 ಮಕ್ಕಳು ಮಲಗಿದ್ದಾಗ ಒಟ್ಟಿಗೆ ಟೆಸ್ಟಿಂಗ್ ಮಾಡ್ಬೋದು. ಓಕೆ. ಸೊ ಏನು ಮಾಡ್ತೀವಿ, ಮಕ್ಕಳು ಮಲಗಿದ್ದಾಗ ಎಲೆಕ್ಟ್ರೋಡ್ಸ್ ಅಂತ ಹಾಕ್ತೀವಿ. ಎಲೆಕ್ಟ್ರೋಡ್ಸ್ ಪ್ಲೇಸ್ ಅದು ಎಸ್. ಸೊ ಮಗುವಿನ ತಲೆಗೆ ಅಷ್ಟಕ್ಕೂ ಮಾತ್ರ ನಮ್ದು ಕಿವಿಯಿಂದನೇ ರೆಸ್ಪಾನ್ಸ್ ತಗೊಳ್ಳೋದು. ಬಟ್ ಕಿವಿಯಿಂದ ಶಬ್ದ ಕೊಟ್ಟು ಬ್ರೈನ್ ಏನು ವೇವ್ಸ್ ಇರುತ್ತೆ ಅದನ್ನ ರೆಕಾರ್ಡ್ ಮಾಡಕ್ಕೆ ಯೂಸ್ ಮಾಡ್ತಿರೋ ಕಾರಣದಿಂದ ಎಲೆಕ್ಟ್ರೋಡ್ಸ್ ಹಾಕ್ತೀವಿ. ಸೊ ಏನು ಮಾಡ್ತೀವಿ, ಶಬ್ದಗಳನ್ನ ಸಿಸ್ಟಮ್ ಮೂಲಕ ಹಾರ್ಡ್ವೇರ್ ಇರುತ್ತೆ ಟೆಸ್ಟಿಂಗಿಗೆ ಅಂತಲೇ, ಇದಕ್ಕೆ ಬೇರೆ ಅಂತ ಟೆಸ್ಟಿಂಗ್ ಹೇಳ್ತೀವಿ. ಸೊ ಶಬ್ದನ ಕಿವಿಗೆ ಕೊಟ್ಟು ಬ್ರೈನ್ ವೇವ್ಸ್ ರೆಕಾರ್ಡ್ ಆಗ್ತಾನೇ ಇರುತ್ತೆ. ನಾವು ಶಬ್ದ ಕೊಟ್ಟಾಗ ಆ ಬ್ರೈನ್ ವೇವ್ಸ್ ಅಲ್ಲಿ ಏನು ಚೇಂಜಸ್ ಬರುತ್ತೆ ಅದನ್ನ ರೆಕಾರ್ಡ್ ಮಾಡಿಕೊಂಡು ನಮಗೊಂದು ಟೈಮ್ ಡ್ಯೂರೇಷನ್ ಇರುತ್ತೆ, ಇಷ್ಟು ಒಳಗಡೆ ರೆಸ್ಪಾನ್ಸ್ ಬರಬೇಕು ಅಂತ. ಸೊ ಐಡೆಂಟಿಫೈ ಮಾಡಿ ಅಲ್ಲಿ ನಿಮಗೆ ಪೀಕ್ಸ್ ಏನು ಕಾಣಿಸ್ತಾ ಇದೆ ಮಾರ್ಕ್ ಮಾಡಿದ್ವಿ. ಸೊ ಜೋರ್ ಶಬ್ದದಿಂದ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಮಿನಿಮಮ್ ಎಷ್ಟು ಶಬ್ದಕ್ಕೆ ನಮಗೆ ರೆಸ್ಪಾನ್ಸ್ ಬರುತ್ತೆ ಅಂತ ವೆರಿಫೈ ಮಾಡ್ತೀವಿ. ವೆರಿ ನೈಸ್. ಈಗ ಒಂದ್ಸಲ ಲೈವ್ ಒಂದು ಸೌಂಡ್ ಕೊಟ್ಟು ನೋಡ್ಬೋದಾ? ಕ್ಯಾನ್ ವಿ ಸಿ ದಿ ಮೂವ್ಮೆಂಟ್? ಆಕ್ಚುಲಿ ರೆಕಾರ್ಡಿಂಗ್ ಆಗ್ತಾನೆ ಇದೆ, ನೀವೇ ನೋಡ್ಬೋದು. ಸೊ ಇಲ್ಲಿ ರೆಕಾರ್ಡಿಂಗ್ ಬರ್ತಾ ಇದೆ. ಓ, ಸೊ ಸೌಂಡ್ ಕೊಡ್ತಾ ಇದ್ದೀರಿ ಅವಾಗ? ಸೌಂಡು ಕಿವಿ ಒಳಗಡೆ ಹೋಗೋ ಕಾರಣ ನಮ್ಮ ಹೊರಗಡೆ ಇದ್ದವ್ರಿಗೆ ಏನು ಕೇಳಿಸಲ್ಲ ಸೌಂಡ್. ಸೊ ಲಾಕ್ ಆಗಿ ಅಷ್ಟು ಏನು ಇಂಟೆನ್ಸಿಟಿ ಇದೆ ಅಷ್ಟು ಕಿವಿ ಒಳಗಡೆ ಹೋಗ್ಬೇಕು. ಸೊ ಹೊರಗಡೆ ಕೇಳಂಗಾಯ್ತು ಅಂತಂದರೆ ಇಂಟೆನ್ಸಿಟಿ ಹೊರಗಡೆ ಬಂದ್ಬಿಡುತ್ತೆ. ಸೊ ಅಷ್ಟು ಅಮೌಂಟ್ ಒಳಗಡೆ ಹೋಗಲ್ಲ. ಸೊ ಅದು ಕರೆಕ್ಟಾಗಿರೋ ಏನು ಪ್ರೋಬ್ ಅಂತ ಹೇಳ್ತೀವಿ ಅದನ್ನು ಫಿಕ್ಸ್ ಮಾಡಿ, ಸೊ ಸೌಂಡ್ ಹೊರಗಡೆ ಬರ್ದಂಗೆ ಲೀಕ್ ಆಗದಂಗೆ ನೋಡಿಕೊಂಡು ಸೊ ಈ ಥರ ರೆಕಾರ್ಡಿಂಗ್ ತಗೊಳ್ತೀವಿ. ಸೊ ಮಿನಿಮಮ್ ಎಷ್ಟು ಲೆವೆಲ್ವರೆಗೂ ಬರುತ್ತೆ ಅಂತ ಚೆಕ್ ಮಾಡ್ತೀವಿ. ಈಗ ಈ ಮಗು ನಾವು 50 ಡೆಸಿಬಲ್ಸ್ ಅಂತ ಹೇಳಿದ್ರೆ ಅಲ್ಲಿಂದ ಶುರು ಮಾಡಿದ್ವಿ. ಈಗ 30ವರೆಗೂ ರೆಸ್ಪಾನ್ಸ್ ಬಂದಿದೆ. ಸೊ ನಾರ್ಮಲ್ ರೇಂಜಿಗೆ ಬರ್ತಾ ಇದೆ. ಸೊ ಆ ಥರ ರೆಸ್ಪಾನ್ಸ್ ತಗೊಂಡು ಯಾವ ಲೆವೆಲ್ವರೆಗೂ ಅಂತ ನೋಡಿಕೊಂಡು ತೊಂದರೆ ಇದೆಯಾ ಇಲ್ವಾ, ಇದೆಯಾ ಅಂತಂದರೆ ಎಷ್ಟುವರೆಗೂ ಇದೆ ಅದಂತ ಐಡೆಂಟಿಫೈ ಇದರಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ನೋಡಿಕೊಂಡು ಬೇರೆ ಟೆಸ್ಟ್ಗಳು ಇದೆ. ಈಗ ಇದನ್ನು ಓಟಾಕಾಸ್ಟಿಕ್ ಎಮಿಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಒಳಗಡೆ ಕಿವಿ ಫಂಕ್ಷನಿಂಗ್ ಹೇಗಿದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ಅದ್ರಲ್ಲಿ ತೊಂದರೆ ಇದೆ ಅಂತ ಗೊತ್ತಾದರೆ ಒಳಗಡೆ ಕಿವಿ ತೊಂದರೆನಾ, ಮಧ್ಯದ ಕಿವಿ ತೊಂದರೆನಾ, ಅಥವಾ ಬರೀ ನರಗಳಿಗೆ ತೊಂದರೆ ಆಗಿರೋದು ಆ ಥರದೆಲ್ಲ ಚೆಕ್ ಮಾಡ್ಬೋದು. ಓಕೆ. ಸೊ ಅದನ್ನ ಇಟ್ಕೊಂಡು ಇದನ್ನ ಟೆಸ್ಟಿಂಗ್ ಮಾಡಿ. ಸೊ ಮಕ್ಕಳ ಪರೀಕ್ಷೆ ಈ ಥರ? ಹೌದು. ಅಡಲ್ಟ್ಸ್ ಇದನ್ನು ಅಡಲ್ಟ್ಸ್ಗೆ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸುಮಾರು ಜನ ನೀವೇ ಹೇಳಿದ್ರಿ ಬರ್ತದೆ, ಸುಳ್ಳು ಹೇಳ್ಬೇಕು ಅಂತಿದ್ದವ್ರು ಎತ್ತದೆ ಸುಮ್ಮನೆ ಕೂತ್ಕೊಂಡ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾನು ಕೇಳಿಸಲ್ಲ ಬಿಡಿ ಸಮಯ, ಸುಮ್ಮನೆ ಕೂತ್ಕೊಂಡ್ಬಿಡೋದು. ಸುಮ್ಮನೆ ಕೂತ್ಕೊಳ್ತಾರೆ, ಅಥವಾ ಬೇಕು ಏನೋ ಒಂದು ಪರ್ಪಸ್ಗೋಸ್ಕರ ಫೆಸಿಲಿಟಿ ಏನು ಗೌರ್ಮೆಂಟಿಂದ ಫೆಸಿಲಿಟಿಗೋಸ್ಕರ ನಾವು ಇವಾಗ ಅಂಗವಿಕಲತೆ ಇದ್ದಾಗ ಫೆಸಿಲಿಟೀಸ್ ತುಂಬ ಇದೆ ಗೌರ್ಮೆಂಟ್ ಕಡೆಯಿಂದ. ಆ ಫೆಸಿಲಿಟಿಗೋಸ್ಕರನೂ ಮಾಡ್ಬೋದು. ಅವಾಗಲೂ ಇದನ್ನೆಲ್ಲ ಹಾಕಿ ನಾವು ಐಡೆಂಟಿಫೈ ಮಾಡ್ಬೋದು, ದೊಡ್ಡವ್ರಿಗೂ ಮಾಡ್ಬೋದು, ಅಕ್ಯುರೇಸಿ ತೆಗಿಬೋದು. ಹೌದು. ಅವಾಗ ಅವರು ಬೆರಳೆತ್ಬೇಕು ಅಂತಿಲ್ಲಲ್ಲ, ಅವ್ರು ಆರಾಮಾಗಿ ಮಲಗಿದ್ರೆ ನಮ್ಗೆ ರೆಸ್ಪಾನ್ಸಸ್ ಬಂದ್ಬಿಡುತ್ತೆ. ಅವ್ರು ರಿಲ್ಯಾಕ್ಸ್ ಆಗಿದ್ರೆ ಸಾಕು, ನಿದ್ದೆ ಮಾಡಬೇಕು ಅಂತಾನೆ ಇಲ್ಲ. ಮೂವ್ಮೆಂಟ್ ಇಲ್ಲದೆ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡ್ರೆ ನಮ್ಗೆ ಟೆಸ್ಟ್. ಅದಕ್ಕೆ ದೊಡ್ಡವ್ರಿಗೆ ಅಂತ ಇಟ್ಟಿರೋದು. ಈ ಚೇರಲ್ಲಿ ಆರಾಮಾಗಿ ಕೂರಿಸ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಬಿಟ್ಟು ಟೆಸ್ಟಿಂಗ್ ಮಾಡ್ತೀವಿ. ಸೂಪರ್. ಸೊ 10-12 ವರ್ಷದ ಮಕ್ಕಳಿಗೆ ಸಣ್ಣ ಬೆಡ್ಡಲ್ಲಿ ಅಕಾಮಡೇಟ್ ಮಾಡೋಕ್ಕಾಗಲ್ಲ. ಸೊ ಅಂತಾರೆ ಇಲ್ಲೇ ಕೂತ್ಕೊಂಡು ಟೆಸ್ಟಿಂಗ್ ಮಾಡಿ. ಈಗ ಇನ್ನೂ ಅದರ ತೊಂದರೆಗಳು ಏನಾದರೂ ಸ್ವಲ್ಪ ಮೆಂಟಲಿ ಚಾಲೆಂಜ್ಡ್ ಇರ್ಬೋದು, ಅವಾಗೆಲ್ಲ ಅವ್ರ ಕೈಲಿ ನಾವು ಎಕ್ಸಾಕ್ಟಾಗಿ ಇಷ್ಟೇ ವ್ಯಾಲ್ಯೂಗೆ ರೆಸ್ಪಾನ್ಸ್ ಎಲಿಸಿಟ್ ಮಾಡೋಕ್ಕಾಗಲ್ಲ. ಸೊ ಅದಲ್ಲದೆ ಬೇರೆ ಸೈಕಾಲಜಿಕಲ್ ಪ್ರಾಬ್ಲಮ್ಸ್, ಬೇರೆ ಬೇರೆ ತೊಂದರೆಗಳಿರ್ಬೋದು. ಸೊ ಅವಾಗೆಲ್ಲನೂ ನಾವು ಕೂತ್ಕೊಂಡು ಎಲಿಸಿಟ್ ಮಾಡೋಂಥದ್ದು ಇದರಲ್ಲಿಂದ ಮಾಡ್ಬೋದು. ವೆರಿ ನೈಸ್.
ಸೊ ಅಂಡ್ ಸರ್ ಇದೊಂಥರ ಹೇಗೆ ಅಂದರೆ ಈ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ಗೆಲ್ಲ ಕೊಡ್ತಾರಲ್ಲ, ಈಗ ಯಾರೋ ಒಬ್ಬ ಕ್ರಿಮಿನಲ್ ಇರ್ತಾನೆ, ಅವನ ಮನಸ್ಸೊಳಗಡೆ ಸತ್ಯ ಲೈಕ್ ದಟ್. ಗುಡ್. ಯಾವ ನೋಡಿ ನೀವು? ನಾನು ಮೈಸೂರು. ಗುಡ್. ಹೆವನ್ ಆನ್ ಅರ್ತ್. ಬರಲಾ? ಎಸ್. ಓಕೆ. ಸೊ ಈ ಥರ ಕಿವಿಯ ಸಮಸ್ಯೆಗಳ ಕಂಡುಹಿಡಿಯುವಿಕೆ ಮತ್ತು ಅವುಗಳಿಗೆ ಪರಿಹಾರ. ಈಗ ಇಲ್ಲಿ ತನಕ ನೀವು ಏನು ನೋಡಿದ್ರಿ ಅಂದರೆ ಕಿವಿ ಇದು ಯಾಕೆ ತೊಂದರೆ ಬರುತ್ತೆ, ಯಾವ ರೀತಿ ನೀವು ಪರೀಕ್ಷೆ ಮಾಡ್ತೀವಿ ಅಂತ. ಈಗ ನಾವು ಪರೀಕ್ಷೆ ಮಾಡಾಯಿತು, ಹಿಯರಿಂಗ್ ಏಡೋ ಕೊಟ್ಟಾಯಿತು, ಕೆಲವರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಕೊಟ್ಟಾಯಿತು. ಈಗ ನೆಕ್ಸ್ಟ್ ಅವ್ರಿಗೆ ಯಾವ ರೀತಿ ತರಬೇತಿ ಕೊಡ್ತೀವಿ. ಇಲ್ಲಿ ಒಂದು ಸಣ್ಣ ಸ್ಕೂಲ್ ಇದೆ, ಆ ಮಕ್ಕಳಿಗೆ ಓದು ಬರಹ ಹೇಗೆ ಕಲಿಸ್ತೀವಿ, ಆ ಸ್ಕೂಲು ಬೇರೆ ಸ್ಕೂಲ್ಗಿಂತ ಹೇಗೆ ವಿಭಿನ್ನವಾಗಿದೆ ಅಂತ ಅದನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಈಗ ಉದಾಹರಣೆಗೆ ಒಂದು ಮಗು ಹುಟ್ಟಿದಾಗಿಂದ ಯಾವುದೇ ಶಬ್ದಗಳನ್ನೇ ಕೇಳಿಲ್ಲ, ಆ ಮಗು ಹಿಯರಿಂಗ್ ಏಡ್ ಕೊಟ್ಟ ತಕ್ಷಣ ಸದ್ದು ಶಬ್ದಗಳು ಎಲ್ಲವೂ ಕೇಳಕ್ಕೆ ಶುರುವಾಗುತ್ತೆ. ಆದರೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಗೊತ್ತಾಗಲ್ಲ. ಸೊ ಅದರ ತರಬೇತಿ ನಡೆಯುತ್ತೆ. ತರಬೇತಿ ಅದಕ್ಕೆ 3-4 ಥರ ತರಬೇತಿ ಇದೆ. ಒಂದು ಶಬ್ದಗಳು, ಯಾವ್ಯಾವ ಥರ ಶಬ್ದಗಳಿದೆ ಅಂದರೆ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಯಾವ ಥರ ಶಬ್ದಗಳಿದೆ ಅದನ್ನು ಪರಿಚಯ ಮಾಡಲಿಕ್ಕೆ ಶ್ರವಣ ತಜ್ಞರು ಒಂದು ತರಬೇತಿ ಕೊಟ್ಕೊಂಡು ಹೋಗ್ತಾರೆ. ಆಯಿತಾ? ಸೊ ಅದಾದಮೇಲೆ ನಾವು ಮಾತು ಕಲಿಸ್ಬೇಕಲ್ವ, ಸೊ ವಾಕ್ ಭಾಷಾ ತಜ್ಞರು ಅವ್ರಿಗೆ ಮಾತು ಕಲಿಸ್ತಾರೆ. ಜೊತೆಗೆ ಓದು ಬರಹ ಕಲಿಸ್ಬೇಕು, ಅವ್ರಿಗೆ ವಿಶೇಷ ಶಿಕ್ಷಕರು ಓದು ಬರಹ ಕಲಿಸ್ತಾರೆ. ಸೊ ಮಗು ಇಲ್ಲಿಗೆ ಬೆಳಗ್ಗೆ ಬಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ ದಿನ ಇಲ್ಲೇ ಬೇರೆ ಬೇರೆ ವಿಭಾಗಕ್ಕೆ ಹೋಗಿ ಬೇರೆ ಬೇರೆ ಥರ ತರಬೇತಿ ತಗೊಂಡು ನಂತರ ಮನೆಗೆ ಹೋಗುತ್ತೆ. ನಾವು ಈ ಟೈಮಲ್ಲಿ ಆ ಅಮ್ಮಂದಿರಿಗೂ ನಾವು ಏನು ಹೇಳ್ಕೊಡ್ತಾ ಇರ್ತೀವಿ ಕೂತ್ಕೊಂಡು ಕೇಳಿ ಅಂತ, ಯಾಕಂದರೆ ಮನೆಯಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಬೇಕಲ್ವಾ. ಶಾಲೆಗೆ ಹೋಗೋಣಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ತುಂಬ ಒಳ್ಳೆ ಕೆಲಸ ಮಾಡ್ತೀರಾ. ನಿಮ್ಮ ಸೇವೆ ಹೀಗೆ ಇರಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದು ಬಂದಾಗ ನಮಗೆ ಹರ್ಷವರ್ಧನ್ ಅವರು, ನಮ್ಮ ಇಡೀ ಸಂಸ್ಥೆದು ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಏನಿದೆ ಅದರದ್ದು ಚೇರ್ಪರ್ಸನ್ ಯಾವಾಗಲೂ ಕೇಂದ್ರ ಆರೋಗ್ಯ ಮಂತ್ರಿ. ನಿಮ್ಮ ಕಾರ್ಯಕಾರಿಣಿ ಸಮಿತಿ? ಹೌದು. ನಮ್ಮ 2014ರಲ್ಲಿ ಉದ್ಘಾಟನೆ ಆಗಿದ್ದು. ಈ ಕಡೆ ಬಿಲ್ಡಿಂಗ್ ಇದೆಯಲ್ಲ ಅದು ಶತ್ರುಘ್ನ ಸಿನ್ಹಾ ಅವರು ಆರೋಗ್ಯ ಮಂತ್ರಿ ಆಗಿದ್ದಾಗ ಉದ್ಘಾಟನೆ ಮಾಡಿದ್ರು. ಅದು ಪಕ್ಕದ. ಹಾಗಾಗಿ ಒಂದೊಂದನ್ನು ಒಬ್ಬೊಬ್ಬರು ಕೇಂದ್ರ ಆರೋಗ್ಯ ಮಂತ್ರಿ, ಆ ಕಡೆದು ಮಾತ್ರ ಪ್ರಧಾನಮಂತ್ರಿ ಅವರು. ತಾವು ನಿರ್ದೇಶಕರಿಗೆ ಎಷ್ಟು ವರ್ಷ ಆಯಿತು? ನಾನು 2018 ಅಕ್ಟೋಬರ್ 18. ಓಕೆ. ಯಾಕಂದ್ರೆ ಇದಕ್ಕೆ ಮುಂಚೆ ಸಾವಿತ್ರಿ ಇವ್ರು ನನ್ನ ಗುರುಗಳು. ಕೆಲವು ಸಲ ಮಕ್ಕಳಿಗೆ ಕೈ ಕಾಲು ಸ್ವಾಧೀನ ಇರಲ್ಲ, ಅವ್ರಿಗೆ ಫಿಸಿಯೋಥೆರಪಿ ಅಂತ ನಾವು ಕೊಡಬೇಕು. ಸೊ ಹಾಗಾಗಿ ನನಗೆ ಸುಮ್ಮನೆ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲೆಲ್ಲ ಮಕ್ಕಳಿಗೆ ನಾವು ಮಾತಿನ ತರಬೇತಿ ಮತ್ತು ಅವ್ರಿಗೆ ಬೇಕಾಗಿರುವಂತಹ ಒಂದು ಫಿಸಿಯೋಥೆರಪಿ ಅದನ್ನೆಲ್ಲ ಕೊಡೋವಂಥದ್ದು. ಮತ್ತು ಅವರಿಗೆ ಇಲ್ಲಿ ಬೇಜಾರಾದಾಗ ಆಟ ಆಡಲಿಕ್ಕೆ ಅಂತ ಇದೆ. ನೀವು ಎಲ್ಲೇ ನೋಡಿ ನಾವು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಟ್ಟು ಅವರು ಇಲ್ಲಿ ಕೂತ್ಕೊಂಡಿದ್ದಾಗ ಇದು ಮಾಡ್ತಾರೆ. ಈಗ ಒಂದೊಂದು ರೂಮ್ ನೋಡ್ತಾ ಇದ್ದೀರಲ್ಲ, ಈ ಒಂದೊಂದು ರೂಮಲ್ಲೂ ಒಂದೊಂದು ಮಗುಗೆ ತರಬೇತಿ ಆಗ್ತಾಯಿದೆ. ಇಲ್ಲಿಗೆ ಬಂದಿರೋರು ಇದೆಲ್ಲ ಟೆಸ್ಟಿಂಗ್ ಆಗ್ತಿರೋದು. ಈಗ ಹೆಚ್ಚು ಕಡಿಮೆ 4:45 ಆದ್ದರಿಂದ ದಿನದ ಕೊನೆ ಸೆಷನ್ ಅಂತ ಹೇಳಬೇಕು. ಇಲ್ಲಿ ಒಂದು ತರಬೇತಿ ನಡೀತಾ ಇದೆ. ಈ ಮಗುಗೆ ಬಹುಶಃ ತೊದಲಿನ ತೊಂದರೆ ಇದೆ ಅನಿಸುತ್ತೆ. ನಾನು ಹೊರಗಡೆಯಿಂದ ನೋಡ್ತಾ ಇದ್ದೀನಿ. ಆ ಮಗು ಫಾಸ್ಟಾಗಿ ಮಾತಾಡ್ತಿರುತ್ತೆ. ಸೊ ಆಗ ಅವನಿಗೆ ಬಹುಶಃ ನಿಧಾನವಾಗಿ ಮಾತಾಡೋಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲಿ ಕೂತ್ಕೊಂಡಿರೋರು ಟ್ರೈನಿ, ಇಲ್ಲಿ ತರಬೇತಿ ಕೊಡೋರು. ಇಲ್ಲಿ ಅವನ ತೊಂದರೆ ಇದೆ, ಅವನು ಹೇಳ್ತಾ ಇದ್ದಾನೆ. ಇದರ ತಾಯಿ ಬನ್ನಿ. ಹಲೋ. ಹಾಯ್. ನಾನು ಗೊತ್ತಿಲ್ಲ. ಹೇಳಿದೆ, ಖುಷಿ ಆಯ್ತು ನನಗೆ. ಏನು ಹೆಸರು? ಪರ್ವ ಅಂದರೆ ಅರ್ಥ ಗೊತ್ತಾ? ಹಬ್ಬ. ನಿನಗಿಲ್ಲಿ ಬರೋದೇ ಹಬ್ಬನಾ? ಇಲ್ವಾ? ಯಾಕೆ ಬೇಜಾರಾಗತ್ತೆ ಇಲ್ಲಿಗೆ ಬರಲಿಕ್ಕೆ? ಇದು ಎಲ್ಲ ನಾನು ಆಟ ಆಡೋದನ್ನ ಬಿಟ್ಟು ಬರಬೇಕಲ್ಲ ಮ್ಯಾಮ್. ಅದು ಬರೋದ್ರಿಂದ ಯಾರಿಗೆ ಅನುಕೂಲ ಆಗತ್ತಪ್ಪ? ನನಗೆ. ಸೊ ನಾವು ಏನು ಹೇಳೋದು, ಬಂದಾಗ ನಿಧಾನವಾಗಿ ಮಾತಾಡಬೇಕು ಅಷ್ಟೇ. ಈಗ ನಾನು ಯಾವ ರೀತಿ ಮಾತಾಡ್ತಾ ಇದ್ದೀನಿ? ಮೆಲ್ಲಕ್ಕೆ ಮಾತಾಡ್ತಿದ್ದೀರಾ, ಸ್ಲೋ ಆಗಿ. ಕೇಳಕ್ಕೆ ಚೆನ್ನಾಗಿದೆಯಾ? ಈಗ ನೀನು ಇಲ್ಲಿಂದ ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ ಜೋರಾಗಿ ಓಡಿದ್ರೆ ಏನಾಗುತ್ತೆ? ಮ್ಯಾಮ್ ಸುಸ್ತಾಗುತ್ತೆ. ಏದುಸ್ರು ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ. ಹಾಂ, ಅದೇ ನಿಧಾನವಾಗಿ ಹೋದರೆ ಬೀಳಲ್ಲ, ಏನೂ ಆಗಲ್ಲ. ಅದೇ ಥರ ನಾವು ಮಾತಾಡಬೇಕಾದ್ರೆ ಬೇಗ ಮಾತಾಡೋಕ್ಕೆ ಹೋದರೆ ನನಗೆ
ಹಿಡ್ಕೊಂಡಂಗಾಗತ್ತೆ. ಆಗ ನಾನು ಏನು ಮಾಡಬೇಕು? ಬ್ರೀತ್ ತಗೊಬೇಕು ಮ್ಯಾಮ್. ಆಮೇಲೆ ಬ್ರೀತ್ ಬಿಡ್ತಾನೆ ನಾನು ಮಾತಾಡಬೇಕು. ಅವಾಗ ನಿನಗೆ ಯಾಕೆ ನಾವು ಬ್ರೀತ್ ತಗೊಳ್ಳು ಅಂತ ಹೇಳಿದ್ರೆ ಆಗ ಇಲ್ಲಿ ಒಳಗಡೆ ನಿನಗೆ ಆರಾಮಾಗುತ್ತೆ. ಇಲ್ಲಾಂದರೆ ಒಳಗಡೆ ಟೆನ್ಷನ್ನು. ಯಾವತ್ತಿಂದ ಬರ್ತಾ ಇದೆಯಾ? ಮೊನ್ನೆಯಿಂದ. ಹೇಗೆ ಅನಿಸುತ್ತೆ ಇಲ್ಲಿಗೆ ಬಂದಮೇಲೆ? ಪರವಾಗಿಲ್ಲ, ಬೆಟರ್ ಆಗಿದೆ. ಸರಿ ಹೋಗುತ್ತಾ? ಎಸ್ ಮ್ಯಾಮ್. ನಿಂಗೆ 100% ಸರಿ ಹೋಗುತ್ತಾ? ಗುಡ್. ನಿಂಗೆ ಋತಿಕ್ ರೋಷನ್ ಗೊತ್ತಾ? ಋತಿಕ್ ರೋಷನ್ ಅಂತ ಫಿಲಮಲ್ಲಿ? ಇಲ್ಲ, ಗೊತ್ತಿಲ್ಲ. ಇಲ್ವಾ? ಕ್ರಿಶ್ ಪಿಕ್ಚರ್ ನೋಡಿಲ್ವಾ? ಅಯ್ಯೋ, ಅದರಲ್ಲಿ ದೊಡ್ಡ ಫಿಲ್ಮ್ ಸ್ಟಾರ್ ಆಯ್ತಾ. ಅಮ್ಮನೇ ಕೇಳಿದ್ರೆ ಹೇಳ್ತಾರೆ, ಹಿಂದಿನಲ್ಲಿ ಸೂಪರ್ ಸ್ಟಾರು, ಅವ್ರಿಗೂ ಇದೇ ಥರ ತೊಂದರೆ ಆಯಿತು. ಆಮೇಲೆ ನಮ್ಮ ಸರ್ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಈಗ ನೋಡಿ ದೊಡ್ಡ ಸೂಪರ್ ಸ್ಟಾರು. ಆಮೇಲೆ ನಾಳೆ ನೀನು ಹೀರೋ ಅಂತ ಹಾಕೊಂಡಿದ್ದಾರಲ್ವಾ ಟೀ ಶರ್ಟಲ್ಲಿ. ನಾವೆಲ್ಲ ನಮಗೆ ಹೀರೋ ಅಲ್ವಾ? ನಾವು ಫಸ್ಟ್ ನಮ್ಮನ್ನು ಹೀರೋ ಅಂತ ಅನ್ಕೋಬೇಕು. ನಮ್ಮಲ್ಲಿರೋದನ್ನು ಮಾತಾಡೋಕ್ಕೆ ಏನು ದೇವರು ಕೊಟ್ಟಿದ್ದಾರೆ ಅದನ್ನು ನಿಧಾನವಾಗಿ ಸ್ಪಷ್ಟವಾಗಿ ಉಪಯೋಗಿಸಿದ್ರೆ ಎಲ್ಲ ಚೆನ್ನಾಗಾಗತ್ತೆ. ಆಮೇಲೆ ನಾನು ಮಾಡ್ತೀನಿ ಅನ್ನೋ ಅಂತ ಆತ್ಮವಿಶ್ವಾಸ ನಿಂಗೆ ಇರಬೇಕು. ನಿನಗೆ ಖಂಡಿತ ಇದೆ. ಸೊ ಒಂದು 10-15 ದಿನ ಆದಮೇಲೆ ನೀನು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಬೇಕು. ಮಾತಾಡ್ತೀನಿ. ಯಾವ ಟಾಪಿಕ್ ಮೇಲೆ ಮಾತಾಡ್ತೀಯಾ? ಯಾವುದು? ಅರ್ಥ. ನಮ್ಮ ಪರಿಸರನ ಯಾವ ರೀತಿ ನೋಡ್ಕೋಬೇಕು? ಇದು ನಮ್ಮ ಪರಿಸರನ ಚೆನ್ನಾಗಿನೇ ನೋಡ್ಕೊಬೇಕು ಮ್ಯಾಮ್. ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ನಾವು ಪ್ಲಾಸ್ಟಿಕ್ನ ನಾವು ಜಾಸ್ತಿನ ಯೂಸ್ ಮಾಡಬಾರ್ದು ಮ್ಯಾಮ್. ಅಲ್ವಾ? ಯಾಕಂತ ಹೇಳಿದ್ರೆ ನೀವು ಹೊರಗಡೆ ಹೋಗ್ತಾ ಇದ್ರೆ ಪ್ಲಾಸ್ಟಿಕ್ ತಿಂತಾ ಇರೋ ಹಸುಗಳು ನೋಡಿದ್ಯಾ ಅಲ್ವಾ? ಹಸುಗಳು ಅದರಿಂದ ಹಾಲು ಕೊಡ್ತಾರೆ ಅಲ್ವಾ? ಆಗ ನಾವು ಪ್ಲಾಸ್ಟಿಕ್ ಹಾಲು ಕುಡಿಬೇಕಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಈ ಭೂಮಿನ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ, ಭೂಮಿ ತಾಯಿ ಸಹ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಪ್ರಕೃತಿ ಎಲ್ಲ ರಕ್ಷಣೆ ಮಾಡೋದು ಯಾರು ಹೊಣೆ? ಸೊ ಗಿಡಗಳು ಹಾಕಬೇಕು, ಮರಗಳು ಹಾಕಬೇಕು, ಗಿಡಗಳನ್ನ ಕಡಿಲಿಕ್ಕೆ ಬಿಡಬಾರ್ದು ಅಲ್ವಾ? ಸೊ ಆಲ್ ದ ಬೆಸ್ಟ್. ನಿಂಗಿರೋದು ಇಷ್ಟು ತೊಂದರೆ. ಆ ತೊಂದರೆನ ಸರಿ ಮಾಡ್ಕೊಳ್ಳೋಕ್ಕೆ ಡಾಕ್ಟ್ರ್ ಯಾರು ಅಂದರೆ ನೀನೇನೆ. ನಾವು ಹೇಳ್ಬೋದು, ಮಾಡೋದು ಯಾರು? ವೆರಿ ಗುಡ್. ಸೊ ನಮ್ಮ ಹೀರೋ ಹೆಸರು ಪರ್ವ ಅಂತ ಹೇಳಿ. ಪರ್ವ ಅವರಿಗೆ ಇರೋದೊಂದು ಸಣ್ಣ ತೊಂದರೆ, ಮಾತಿನ ತೊಂದರೆ. ಏನು ಅಂದರೆ ತೊದಲೋದು. ಬಹುಶಃ ನೀವು ಸುಮಾರು ಸಿನಿಮಾದಲ್ಲಿ, ಈಗ ರೀಸೆಂಟ್ ಆಗಿ ಒಂದು ತೆಲುಗು ಸಿನಿಮಾ ಬಂತು, ಅದರಲ್ಲೂ ವಿಜಯ್ ದೇವರಕೊಂಡ ಅವರೂ ಯಾವುದೋ ಒಂದು ಬಾಕ್ಸಿಂಗ್ ಎಲ್ಲ ಮಾಡಿಕೊಂಡು ಅದರಲ್ಲಿ ಅವರಿಗೆ ಸ್ಟಾಮರಿಂಗ್ ಪ್ರಾಬ್ಲಮ್ ಇತ್ತು. ಲೈಗರ್. ಹೌದು. ಸೊ ಹಾಗೇನೆ ಸುಪ್ರಭಾತ ಸಿನಿಮಾದಲ್ಲೂ ಹೀರೋಗೆ ಸ್ಟಟ್ರಿಂಗ್ ಇತ್ತು. ನಮ್ಮ ಕಾಲದಲ್ಲಿ 90s ಶಾರುಖ್ ಖಾನ್ ಕಿರಣ್ ಅಂತ ಸೊ ಅಲ್ವಾ? ಸೊ ಇದರಲ್ಲೆಲ್ಲ ಸಿನಿಮಾದಲ್ಲಿ ತೋರಿಸಿರೋದು ಒಂದೇ ಒಂದು ಅಂಶ, ಮಾತಿನಲ್ಲಿ ಮಾತಾಡ್ಬೇಕಾದ್ರೆ ತೊದಲು ಬರೋದು ಅಂತ. ಸೊ ತೊದಲು ಬಂದಾಗ ಅದು ಹೆಚ್ಚು ಕಡಿಮೆ ಸಾಮಾನ್ಯ ಒಂದು 3 ವರ್ಷದ ಮೇಲೆ ಮಕ್ಕಳಿಗೆ ಬಂದ್ಬಿಡುತ್ತೆ. ಆ ಥರ ಮಕ್ಕಳನ್ನ ನಾವು ಐಡೆಂಟಿಫೈ ಮಾಡಿ ಅದು ಮಾತಾಡಬೇಕಾದ್ರೆ ಒಂದು ಕೆಟ್ಟ ಒಂದು ವಿಧಾನ ಅವ್ರು ಕಲ್ತಿರೋದು. ಸೊ ನಾವಿಲ್ಲಿ ಆ ಮಕ್ಕಳಿಗೆ ಧೈರ್ಯ ಹೇಳಿ ಒಂದು ಒಳ್ಳೆ ವಿಧಾನ ಹೇಳ್ಕೊಡ್ತೀವಿ. 100% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವ್ರಿಗೇನು ಮೆಡಿಸಿನ್ ಏನು ಬೇಕಾಗಿಲ್ಲ. ಮಾತಿನ ವಿಧಾನವನ್ನು ಬದಲಾಯಿಸೋದೇ ಈ ಮಾತಿನ ತರಬೇತಿದು. ಮಾತನ್ನು ಆಡುವ ಅಭ್ಯಾಸದ ರೀತಿಯನ್ನು ಬದಲಿಸೋದು. ನಮಸ್ತೆ ಅಕ್ಕ, ನಿಮ್ಮ ಹೆಸರು? ಆಶಾ. ಯಾವ ಊರಿನವರು? ದಾವಣಗೆರೆ. ಓ, ದಾವಣಗೆರೆಯಿಂದ ಇಲ್ಲಿ ಬಂದಿದ್ದೀರಿ? ಹೌದು. ಇಲ್ಲೇ ಉಳ್ಕೊಂಡಿದ್ದೀರಾ? ಹೌದು, ಸಿಸ್ಟರ್ ಮನೆ ಇದೆ, ಇಲ್ಲಿ ಉಳ್ಕೊಂಡಿದ್ದೀವಿ. ಎಷ್ಟು ತಿಂಗಳಿಂದ? ಈಗ ನಾವು 10 ಡೇಸ್ಗೆ ಬಂದಿದ್ದೀವಿ. ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಹಂಗೆ ಈಗ 3 years ಬ್ಯಾಕು 3 months ಎಲ್ಲ ನಾವು ಥೆರಪಿ ತೊಗೊಂಡು ಹೋಗಿದ್ದೀವಿ. ಏನು ಥೆರಪಿ ತೊಗೊಂಡ್ರೆ? ಇದೇ ಸ್ಟಟ್ರಿಂಗಿಂದ ತೊಗೊಂಡೋಗಿದ್ದೆ ಸರ್. ಪ್ರೊನೌನ್ಸಿಯೇಷನ್ನು ಇರಲಿಲ್ಲ, ಅವನಿಗೆ ಕ್ಲಾರಿಟಿ ಇರಲಿಲ್ಲ ಮಾತಾಡುವಾಗ, ಕೆಲವೊಂದು ಅಕ್ಷರಗಳು ಬರ್ತಾ ಇರಲಿಲ್ಲ. ಅದೆಲ್ಲ ಸಾಲ್ವ್ ಆಗಿದೆ. ಈಗ ಸ್ವಲ್ಪ ಒಂದು ಹಿಡ್ಕೊಂಡಂಗೆ ಆಗುತ್ತೆ ಮಾತಾಡುವಾಗ, ತೊದಲು ಇದೆಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೆ. ಮೂಲಭೂತವಾಗಿ ಏನು ಸಮಸ್ಯೆ ಇತ್ತು ಅವನಿಗೆ? ಅಕ್ಷರಗಳು ಕೆಲವೊಂದು ಬರ್ತಿರಲಿಲ್ಲ ಸರ್. ಸ್ಟಾರ್ಟಿಂಗು ಖ, ಗ, ರ ಈ ಥರ ಅಕ್ಷರಗಳು ಬರ್ತಾ ಇರಲಿಲ್ಲ. ಆಮೇಲೆ ಮಾತಾಡುವಾಗ ತುಂಬ ತೊದಲು ಬರ್ತಾ ಇತ್ತು ಸರ್. ಸ್ಟಾರ್ಟಿಂಗೇ ತುಂಬ ತೊದಲಿಸ್ತಾ ಇದ್ದ. ಆಮೇಲೆ ಮಾತಾಡ್ತಾ ಉಸಿರು ಕಟ್ಕೊಂಡಂಗೆ ಆಗೋದು, ಸ್ವಲ್ಪ ಎದೆಯಲ್ಲೆಲ್ಲ ನೋವು ಬರೋದು, ಆ ಥರ ಆಗ್ತಾ ಇತ್ತು ಅವನಿಗೆ. ಎಷ್ಟು ಮಕ್ಕಳು ತಮಗೆ? 2 ಸರ್. ಇನ್ನೊಂದು ಮಗಳು ಸಣ್ಣವಳು, UKG. ಶಿ ಇಸ್ ಫೈನ್? ಫೈನ್ ಸರ್. ಓಕೆ. ಯಾಕೆ ಹೀಗಾಯಿತು ಅಂತ ಗೊತ್ತಾಯ್ತಾ ಏನಾದರೂ? ಗೊತ್ತಿಲ್ಲ ಸರ್ ಅದು ಯಾಕೆ ಆಯಿತು ಅಂತೇಳಿ. LKG ಓದುವಾಗ ಅವ್ರ ಮ್ಯಾಮ್ ಸ್ವಲ್ಪ ಹೇಳಿದರು, ಎಲ್ಲ ಮಕ್ಕಳು ಮಾತಾಡ್ದಂಗೆ ಇವ್ನು ಸ್ವಲ್ಪ ಯಾಕೋ ಮಾತಾಡ್ತಾ ಇಲ್ಲ, ಅದು ಸ್ವಲ್ಪ ನೋಡ್ಕೊಳ್ರಿ ಅಂತ. ಅಲ್ಲಿ ದಾವಣಗೆರೆಯಲ್ಲಿ ಹೋಗಿದ್ವಿ. ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಇಲ್ಲೇ ತೋರಿಸ್ತಾ ಇದ್ರು ಮಗಳಿಗೆ, ಅವ್ರ ರೆಫರ್ ಮೇಲೆ ಇಲ್ಲಿ ಬಂದಿದ್ದೆ ಸರ್.
ಮಾತೆಲ್ಲ ಕ್ಲಾರಿಟಿ ಚೆನ್ನಾಗಾಗಿದೆ. ಈಗ ಸ್ವಲ್ಪ ತೊದಲೋದು ಒಂದು ಸ್ವಲ್ಪ ಸರಿ ಹೋಗ್ಬೇಕಿದೆ. 3 ತಿಂಗಳು ಚಿಕ್ಕವನಿದ್ದಾಗ ಬಂದಿದ್ರಲ್ಲ ಇಲ್ಲಿಗೆ, ಕುಟುಂಬ ಬಿಟ್ಟು ಬಂದಿದ್ರಿ ನೀವು ನಿಮ್ಮ ಮಗು ಇಬ್ರು? ಹೌದು ಸರ್, ಹೌದು. ಹಾಗೇನು ತೊಂದರೆ ಆಗಲಿಲ್ವಾ? ಲೈಕ್ ಕುಟುಂಬ ಅಲ್ಲಿ ನೀವು ಇಲ್ಲಿ? ಆಯ್ತು ಸರ್, ನಮ್ಮ ಹಸ್ಬೆಂಡ್ ಅಲ್ಲಿದ್ರು ದಾವಣಗೆರೆಯಲ್ಲಿ, ನಾನು ನನ್ನ ಮಗ ಸಣ್ಣ ಮಗಳು ಅವಾಗ ಇನ್ನು 2 ಇಯರ್ಸ್, ಅವಳು ಇಟ್ಕೊಂಡು ಇಲ್ಲಿ ಮನೆ ಮಾಡ್ಕೊಂಡಿದ್ದೆ ಮಗನಿಗೋಸ್ಕರ. ಅವನು ಇರ್ಲಿ ಬಿಡಿ, ಹೆಂಗ ಇದ್ಕೊಳ್ಳಿ ಅಂತ ಅನ್ನಕ್ಕೆ ಹೋಗ್ಲಿಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ. ಆಲ್ ದಿ ಬೆಸ್ಟ್ ಕಣ ಪರ್ವಾ. ಏನಾಗ್ತಿ ಲೈಫಲ್ಲಿ ದೊಡ್ಡನಾಗಿ? ಬಿಸ್ನೆಸ್ ಮ್ಯಾನ್ ಆಗ್ತೀನಿ. ನಿಮ್ಮಪ್ಪ ಬಿಸ್ನೆಸ್ ಮನ್ನ? ಅದೇ ಸೂಪರ್, ಆಲ್ ದ ಬೆಸ್ಟ್. ಬಿಸ್ನೆಸ್ ಮನ್ಗೆ ಮೈನ್ ಬೇಕಾಗಿರೋದು ಮಾತು, ಸಕ್ಕದಾಗಿ ಮಾತಾಡಬೇಕು. ನೀನು ಚೆನ್ನಾಗಿ ಮಾತಾಡ್ತೀಯಾ? ಸ್ವಲ್ಪ ಸ್ಲೋ ಆಗಿ ಮಾತಾಡು, ಗುಂಡು ಹೊಡ್ದಂಗೆ ಇರಬೇಕು. ಆಲ್ ದ ಬೆಸ್ಟ್. ನೋಡಿ ಏನೇನೆಲ್ಲ ಕಥೆಗಳಿರ್ತವೆ. ಅಯ್ಯೋ, ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಮಕ್ಕಳೆಲ್ಲ ಹೊರಟೋಗಿದ್ದಾರೆ, ಕರೆಸ್ಬಿಟ್ಟು ಕೂರಿಸಿದ್ದೀನಿ ಶಾಲೆಯಲ್ಲಿ, ಯಾಕಂದ್ರೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಒಳ್ಳೆ ಕ್ಯಾಂಪಸ್ ನಿಮ್ಗೆ ನೋಡಿ. ಹೇಳಿದ್ನಲ್ಲ, ಇವಾಗ ನಾನು 40% ಮುಗೀತು, ಇನ್ನು 60% ಇದೆ. ಬನ್ನಿ. ಇವೆಲ್ಲ ರೂಮ್ಗಳು. ಇಲ್ಲಿ ನಾವು ಮಕ್ಕಳಿಗೆ ಏನಾದರೂ ತೊಂದರೆ ಇದ್ದಾಗ ಅವ್ರಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಡ್ತೀವಿ. ಇವರೆಲ್ಲ ಏನಂದರೆ ಅಚೀವರ್ಸ್, ಇಲ್ಲಿಗೆ ಬಂದವರು, ಬೇರೆ ಬೇರೆ ಥರ ತೊಂದರೆ ಇದ್ದು ಬಂದು ಇವತ್ತು ಸಮಾಜದಲ್ಲಿ ಇಂಡಿಪೆಂಡೆಂಟಾಗಿ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಶ್ರೇಯಸ್ ಅಂತ ಹೇಳಿಬಿಟ್ಟು ಒಂದು ಹುಡುಗ, ಹಿಯರಿಂಗ್ ತೊಂದರೆನೂ ಇತ್ತು ಮತ್ತು ಬುದ್ಧಿ ಶಕ್ತಿನೂ ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿ ಒಂದು ಮಾತಿನ ತರಬೇತಿ, ಎಲ್ಲ ತರಬೇತಿ ಎಲ್ಲ ಅಟೆಂಡ್ ಮಾಡಿ ಈಗ ಪ್ರೆಸೆಂಟ್ ಗ್ರೀನ್ ವೀಲ್ ರೈಡ್ ಅಂತ ಹೇಳ್ಬಿಟ್ಟು ಏನೋ ಬೈಸಿಕಲ್ ಮೇಂಟೆನೆನ್ಸ್ ಹೆಲ್ಪರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಹಾಗೇನೆ ಪ್ರತಿಯೊಬ್ಬರು ಇಲ್ಲಿರೋರು, ಕೆಲವರು ನೋಡಿ ಇವರು ವಿಜಯ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. BE ಮುಗಿಸಿದ್ರು ಇವರು. ಇವ್ರಿಗೆ ಹಿಯರಿಂಗ್ ಇಂಪೇರ್ಮೆಂಟ್ ಇತ್ತು, BE ಮುಗಿಸಿದ್ರು. ಸೊ ಇವಳು ಪೂಜಾಶ್ರೀ ನೀವು ನೋಡಿದ್ರಲ್ಲ, ಅವಳದು. ಸೊ ಆ ಥರ ಒಂದೊಂದು. ಇವರು ನನ್ನ ಪೇಷಂಟು, ಇವರಿಗೆ ಸೀಲ್ ತುಟಿ ಇತ್ತು, ಕಾರ್ತಿಕ್ ಅಂತ ಹೇಳ್ಬಿಟ್ಟು. ಇವತ್ತು ಇವರು ಮೋಟಿವೇಶನಲ್ ಸ್ಪೀಕರು. ಇಲ್ಲಿ ಬಂದು ತರಬೇತಿ ಎಲ್ಲ ತಗೊಂಡು ಮೊನ್ನೆ ನಮಗೆ 25,000 ಡೊನೇಟ್ ಮಾಡಿ ಹೋದರು ಮಕ್ಕಳಿಗೋಸ್ಕರ. ಅಂದರೆ ಇವತ್ತು ನಾನು ಏನು ಇದ್ದೀನಿ, ಅವರು USA ಹೋಗ್ತಾ ಇದ್ರು, ಇದೆಲ್ಲ ನಮ್ಮ ಈ ಸಂಸ್ಥೆಯಿಂದ ಅಂತ ಹೇಳಿ ಮಕ್ಕಳಿಗೆ ಏನು ಬೇಕು ನಾನು ವರ್ಷ ಕೊಡ್ತೀನಿ ಅಂತ ಹೇಳಿ ನಾವು ಏನು ಕೇಳಲಿಲ್ಲ, ಅವರೇ 25,000 ಕೊಟ್ಟು ಹೋದರು. ಇಲ್ಲಿ ಈ ಥರ ಹಿಂಗೆ ಪುಟಗಳನ್ನ ನೀವು ತಿರುಗಿಸ್ತಾ ಹೋದಂಗೆ ನಿಮಗೆ ಒಂದೊಂದು ಸಕ್ಸಸ್ ಸ್ಟೋರಿನೂ ಬರುತ್ತೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.